ನಮಸ್ತೆ. 9ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ. ಮಕ್ಕಳೇ, ಈ ದಿನ ನಾವು ಒಂದು ಸರಳವಾಗಿರ್ತಕ್ಕಂತಹ ಚಟುವಟಿಕೆಯನ್ನು ಪ್ರಾರಂಭಿಸುವುದಕ್ಕಿಂತ ಅಥವಾ ಪ್ರಾರಂಭಿಸಿದ ನಂತರದಲ್ಲಿ ಯಾವ ಅಧ್ಯಾಯವನ್ನ ಪ್ರಾರಂಭಿಸ್ತೀವಿ ಅನ್ನೋದನ್ನ ನೋಡೋಣ ಮಕ್ಕಳೇ. ಒಂದು ಸರಳವಾಗಿರ್ತಕ್ಕಂತಹ ಚಟುವಟಿಕೆ. ವಿದ್ಯಾರ್ಥಿಗಳೇ, ಪ್ರತಿ ವರ್ಷನೂ ಕೂಡ ನಮ್ಮ ಶಾಲೆಯಲ್ಲಿ ನಾವು ಶಾಲಾ ವಾರ್ಷಿಕೋತ್ಸವವನ್ನ ವಿಜೃಂಭಣೆಯಿಂದ ಮಾಡ್ತೀವಿ. ಮಾಡುವುದಕ್ಕಿಂತ ಮುಂಚಿತವಾಗಿ ಅಥವಾ ಪೂರ್ವದಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆಗಳನ್ನು ನಾವು ಹೊಂದಿರ್ತೀವಿ ಅಲ್ವಾ? ಹೇಳ್ತಿರಲ್ವಾ? ಒಬ್ಬೊಬ್ಬರಾಗಿ ನೋಡೋಣ ಏನೇನು ಮಾಡ್ಬೋದು ನಾವು ಅಂತೇಳಿ. ಎಸ್, ವೆರಿ ಗುಡ್. ಮತ್ತೆ ಎಸ್, ಹೌದಲ್ವಾ? ನಾವು ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಅನ್ನೋದಾದ್ರೆ ಅಲ್ಲಿ ಮುಖ್ಯವಾಗಿ ನಮ್ಮ ಶಾಲೆಯ ಕೇಂದ್ರ ಬಿಂದು ಅಂತ ನಾವೇನು ಕರಿತೀವಿ, ಮುಖ್ಯ ಶಿಕ್ಷಕರು ಎಲ್ಲ ಸಹ ಶಿಕ್ಷಕರ ಒಂದು ಸಭೆಯನ್ನ ಕರೆದು ಈ ಒಂದು ದಿನಾಂಕವನ್ನ, ಶಾಲಾ ವಾರ್ಷಿಕೋತ್ಸವದ ದಿನಾಂಕವನ್ನ ನಿಗದಿ ಮಾಡ್ತಕ್ಕಂಥದ್ದು ಚರ್ಚೆಗಳ ಮೂಲಕ ಚರ್ಚೆಯನ್ನ ಮಾಡಿ ಅಲ್ಲಿ ಕೆಲವೊಂದು ಕೆಲಸಗಳಂತಕ್ಕಂಥವಿರ್ತವೆ. ಗೊತ್ತಲ್ವ ನಿಮಗೆ? ಎಸ್, ಆ ಕೆಲಸಗಳನ್ನ ಶಿಕ್ಷಕರ ಮುಖಾಂತರ ವಿದ್ಯಾರ್ಥಿಗಳಿಗೆ ಇಂತಿಂಥ ಡಿಪಾರ್ಟ್ಮೆಂಟ್ ಗ್ರೂಪು ಅವುಗಳನ್ನು ವಿಭಾಗಿಸ್ತಕ್ಕಂಥದ್ದು, ಡಿಪಾರ್ಟ್ಮೆಂಟ್ಗಳ ಗ್ರೂಪುಗಳನ್ನು ವಿಭಾಗಿಸ್ತಕ್ಕಂಥದ್ದು, ಮಕ್ಕಳನ್ನ ವಿಭಜನೆಯನ್ನ ಮಾಡ್ತಕ್ಕಂಥದ್ದು. ಹೇಗೆ? ಸ್ಟೇಜು ರೆಡಿ ಮಾಡ್ತಕ್ಕಂಥವ್ರದ್ದು ಒಂದು ಗ್ರೂಪು, ಹಾಗೇನೆ ಊಟಕ್ಕೆ ಸಂಬಂಧಪಟ್ಟಂತೆ ಒಂದು ಗ್ರೂಪು, ಹಾಗೇನೆ ಮಕ್ಕಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಗ್ರೂಪು, ಹಾಗೇನೆ ಬರ್ತಿರ್ತಕ್ಕಂಥ ಗ್ರಾಮಸ್ಥರನ್ನ ಸ್ವಾಗತಿಸಲಿಕ್ಕೆ ಒಂದು ಗ್ರೂಪು. ಈ ರೀತಿಯಾಗಿ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ಯಶಸ್ವಿ ಆಗಬೇಕಾದ್ರೆ ಇಷ್ಟು ಎಲ್ಲ ಕ್ರಮಗಳು ಅಂತಕ್ಕಂಥವು ನಾವು ವಹಿಸ್ಕೊಂಡು ನಡೆಸಿದಾಗ ಮಾತ್ರ ಆ ಒಂದು ಕೆಲಸ ಅಂತಕ್ಕಂಥದ್ದು ಏನಾಗುತ್ತೆ, ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ ಇದೆ. ಇವೆಲ್ಲವೂ ಶಿಕ್ಷಕರು ಮಕ್ಕಳಿಗೆ ನೀಡಿರ್ತಕ್ಕಂಥ ಕಾರ್ಯಭಾರ, ಮುಖ್ಯ ಶಿಕ್ಷಕರು ಶಿಕ್ಷಕರಿಗೆ ನೀಡಿರ್ತಕ್ಕಂಥ ಕಾರ್ಯಭಾರ, ಇವೆಲ್ಲವನ್ನು ಕೂಡ ನಾವು ಒಟ್ಟಾರೆ ಏನು ಅಂತ ಕರಿತೀವಿ ನಾವು ನಿರ್ವಹಣೆ ಅಂದ್ರೆ ಮ್ಯಾನೇಜ್ಮೆಂಟ್. ಆ ನಿರ್ವಹಣೆ ಅಂತಕ್ಕಂಥದ್ದು ಒಬ್ಬೊಬ್ಬರಿಗೆ ಇಂತಿಂತ ಕೆಲಸವನ್ನ ವಹಿಸಿದಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಆ ಕೆಲಸದಲ್ಲಿ ತೊಡಗಿಕೊಂಡು ಆ ಕೆಲಸ ಅಂತಕ್ಕಂಥದ್ದು ಯಶಸ್ವಿ ಆಗಲಿಕ್ಕೆ ಪ್ರಮುಖ ಕಾರಣೀಭೂತವಾಗಿರ್ತಕ್ಕಂಥದ್ದೇ ನಿರ್ವಹಣೆ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಮಕ್ಕಳೇ ಅಲ್ವಾ? ಹಾಗಾದ್ರೆ ನಾವಿವತ್ತು ಅಧ್ಯಯನವನ್ನ ಮಾಡ್ತಕ್ಕಂತಹ ಪಾಠ ವ್ಯವಹಾರ ಅಧ್ಯಯನದಲ್ಲಿ ಬರ್ತಕ್ಕಂತಹ ಮೊದಲ ಅಧ್ಯಾಯ ವ್ಯವಹಾರದ ನಿರ್ವಹಣೆ ಎಂಬ ಒಂದು ಪಾಠವನ್ನ ನಾವು ಈ ಒಂದು ಅವಧಿಯಲ್ಲಿ ಅಭ್ಯಾಸವನ್ನ ಮಾಡಬೇಕಾಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ನಿರ್ವಹಣೆ ಅಂದ್ರೆ ಏನು ಅಂದ್ರೆ ಬೇರೆಯವರಿಗೆ ಕೆಲಸವನ್ನ ವಹಿಸಿ ಆ ಕೆಲಸದಲ್ಲಿ ಅವರು ಯಾವ ರೀತಿಯಾಗಿ ತೊಡಗಿಕೊಂಡಿದ್ದಾರೆ, ಆ ಕೆಲಸದಲ್ಲಿ ಯಶಸ್ವಿ ಅಂತಕ್ಕಂಥದ್ದಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಕ್ಕಂಥದ್ದು. ಇದನ್ನ ನಾವು ಕಾರ್ಯ ವಿಭಜನೆ ಅಂತಲೂ ಕೂಡ ಕರಿತೀವಿ. ಹಾಗಾದ್ರೆ ಈ ಒಂದು ವ್ಯವಹಾರ ನಿರ್ವಹಣೆಯ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಪ್ರಮುಖ ಕಲಿಕಾಂಶಗಳು ಏನೇನಿದಾವೆ ಆ ಕಲಿಕಾಂಶಗಳನ್ನು ನಾವು ಮೊದಲಿಗೆ ನೋಡೋದಾದ್ರೆ ವ್ಯವಹಾರ ನಿರ್ವಹಣೆಯ ಅರ್ಥ ಅಂತಕ್ಕಂಥದ್ದು, ವ್ಯವಹಾರ ನಿರ್ವಹಣೆಯ ಅರ್ಥವನ್ನು ನಾವು ಗಮನಿಸ್ತಕ್ಕಂಥದ್ದು. ಹಾಗೇನೆ ವ್ಯವಹಾರ ನಿರ್ವಹಣೆಯ ತತ್ವಗಳು, ಏನೆಲ್ಲ ತತ್ವಗಳನ್ನು ಇದು ಒಳಗೊಂಡಿದೆ, ಹಾಗೇನೆ ಇನ್ನು ನಿರ್ವಹಣೆಯ ಕಾರ್ಯಕ್ಷೇತ್ರ ಮತ್ತು ವ್ಯಾಪ್ತಿ
ನಿರ್ವಹಣೆಯ ಕಾರ್ಯಕ್ಷೇತ್ರ ಮತ್ತು ವ್ಯಾಪ್ತಿಯನ್ನು ಇದು ಹೇಗೆ ಒಳಗೊಂಡಿದೆ. ಹಾಗೇನೆ ಇನ್ನು ನಿರ್ಧಾರ ಕೌಶಲ್ಯ ಮತ್ತು ಅದರ ಪ್ರಕ್ರಿಯೆ, ಹೇಗೆ ನಿರ್ವಹಣೆ ಅಂತಕ್ಕಂಥದ್ದು ತನ್ನ ಪ್ರಕ್ರಿಯೆಯನ್ನ ಹೊಂದಿದೆ ಅನ್ನೋದನ್ನ ನಾವು ಗಮನಿಸ್ತಕ್ಕಂಥದ್ದು. ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ವ್ಯವಹಾರ ಅಧ್ಯಯನದಲ್ಲಿ ಬರ್ತಕ್ಕಂಥ ಮೊದಲ ಅಧ್ಯಾಯ ವ್ಯವಹಾರ ನಿರ್ವಹಣೆಯಲ್ಲಿ ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಕಲಿಕಾಂಶಗಳು. ಹಾಗಾದ್ರೆ ನಾವು ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋದಂತ ಸಂದರ್ಭದಲ್ಲಿ ನಿರ್ವಹಣೆಯ ಅರ್ಥ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ ಮಕ್ಕಳೇ. ನಿರ್ವಹಣೆ ಅಂದ್ರೇನು? ಕೆಲಸವನ್ನ ಇನ್ನೊಬ್ಬರಿಗೆ ವಹಿಸ್ಬಿಟ್ಟು ನಿರ್ವಹಣೆ ಅಂದ್ರೆ ಕೆಲಸವನ್ನ ಇನ್ನೊಬ್ಬರಿಗೆ ವಹಿಸ್ತಕ್ಕಂಥ ಒಂದು ಜವಾಬ್ದಾರಿ ಅಂತಕ್ಕಂಥದ್ದೇನಿದೆ ಇದನ್ನೇ ನಾವೇನಂತ ಕರಿತೀವಿ ನಿರ್ವಹಣೆ. ಹಾಗಾದ್ರೆ ಅದರ ಅರ್ಥವನ್ನ ನೋಡಿದಾಗ ಒಂದು ಸಂಸ್ಥೆಯ ಚಟುವಟಿಕೆಗಳನ್ನು ನಿರ್ವಹಿಸುವ ಒಂದು ಪ್ರಕ್ರಿಯೆ, ಒಂದು ಸಂಸ್ಥೆ ಅಂತಕ್ಕಂಥದ್ದಿದೆ. ಆ ಒಂದು ಸಂಸ್ಥೆ ಅಂತಕ್ಕಂಥದ್ದು ಯಾವ ರೀತಿಯಾಗಿರ್ತಕ್ಕಂತಹ ಚಟುವಟಿಕೆಗಳನ್ನ ಅದು ನಿರ್ವಹಿಸುತ್ತೆ ಅನ್ನೋದನ್ನೇ ನಾವೇನಂತ ಕರಿತೀವಿ ನಿರ್ವಹಣೆ ಎಂಬುದಾಗಿ ಕರೆಯಲಾಗುತ್ತದೆ. ಓಕೆ, ಅರ್ಥ ಆಯ್ತಲ್ವಾ? ನೋಡಿ, ಒಂದು ಸಂಸ್ಥೆಯ ಚಟುವಟಿಕೆಗಳನ್ನ ನಿರ್ವಹಿಸುವ ಒಂದು ಪ್ರಕ್ರಿಯೆ, ಆ ಒಂದು ಸಂಸ್ಥೆ ಅಂತಕ್ಕಂಥದ್ದು ಹೇಗೆ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ, ಹೇಗೆ ಡೆವಲಪ್ಮೆಂಟ್ ಅನ್ನ ಹೊಂದ್ತಾ ಇದೆ ಅನ್ನೋದನ್ನು ನಾವೇನಂತ ಕರಿತೀವಿ ಇಲ್ಲಿ ನಿರ್ವಹಣೆ ಎಂಬುದಾಗಿ ಕರೆಯಲಾಗುತ್ತದೆ. ಓಕೆ, ಹಾಗೇನೆ ಇಲ್ಲಿ ನಿರ್ವಹಣೆಯ ವ್ಯಾಖ್ಯೆಗಳನ್ನು ಕೂಡ ಹಲವಾರು ಈ ತಜ್ಞರು ಅಂತಕ್ಕಂಥವ್ರು ಕೂಡ ತಮ್ಮದೇ ಆಗಿರ್ತಕ್ಕಂತಹ ನಿರ್ವಹಣೆಗೆ ಸಂಬಂಧಪಟ್ಟಂತೆ ತಮ್ಮದೇ ಆಗಿರ್ತಕ್ಕಂತಹ ಕೆಲವೊಂದು ವ್ಯಾಖ್ಯೆಗಳನ್ನ ಡೆಫಿನೇಷನ್ಸ್ ಅಂತ ನಾವೇ ಕರಿತೀವಿ, ಆ ಒಂದು ವ್ಯಾಖ್ಯೆಗಳನ್ನು ಕೂಡ ನೀಡಿರ್ತಕ್ಕಂಥ ನಾವು ಕಾಣಬಹುದಾಗಿದೆ. ಹಾಗಾದ್ರೆ ಮೊದಲನೇದಾಗಿರ್ತಕ್ಕಂಥದ್ದು JL ಏನ್ಸ್ ರವರು ಈ ಒಂದು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅಥವಾ ವ್ಯಾಖ್ಯೆಯನ್ನ ತಮ್ಮದೇ ಆಗಿರ್ತಕ್ಕಂತಹ ಒಂದು ವ್ಯಾಖ್ಯೆಯನ್ನ ನಿರ್ವಹಣೆ ಬಗ್ಗೆ ಇವರು ನೀಡಿದ್ದಾರೆ. ಯಾರು? JL ಏನ್ಸ್ ಅಂತಕ್ಕಂಥವ್ರು ಏನಿದ್ದಾರೆ ಇವರು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಾಗಾದ್ರೆ? ನಿರ್ವಹಣೆ ಎಂಬುದು ಬೇರೆಯವರಿಂದ, ನೋಡಿ, ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನ ಮಾಡಿಸುವ ಒಂದು ಕಲೆ. ನಿರ್ವಹಣೆ ಅಂತಕ್ಕಂಥದ್ದು ಬೇರೆಯವರಿಂದ ಕೆಲಸವನ್ನ ಮಾಡಿಸ್ತಕ್ಕಂತಹ ಒಂದು ಕಲೆ ಅಂತಕ್ಕಂಥದ್ದು, ಇದನ್ನೇ ನಾವೇನಂತ ಕರಿತೀವಿ ನಿರ್ವಹಣೆ ಎಂಬುದಾಗಿ ಕರೆಯಲಾಗುತ್ತದೆ. ಯಾರ ಪ್ರಕಾರ ಯಾರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಇದನ್ನಾಗಾದ್ರೆ? JL ಏನ್ಸ್ ರವರು ಹೇಳ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನ ಮಾಡಿಸುವ ಒಂದು ಕಲೆಯಾಗಿರ್ತಕ್ಕಂಥದ್ದು. ಸುಮ್ಮನೆ ಹೋಗಿ ಮಾಡೋ ನೀನ್ ಮಾಡೋ ಅಂತಕ್ಕಂಥದ್ದಲ್ಲ, ಅದು ಒಂದು ಕಲೆಯಾಗಿರ್ಬೇಕು. ಮಾಡಿಸ್ತಕ್ಕಂತಹ ಆಸಕ್ತಿ ಅಂತಕ್ಕಂಥದ್ದು ನಿರ್ವಹಿಸ್ತಕ್ಕಂಥ ವ್ಯಕ್ತಿಯಲ್ಲಿ ಇದ್ದಾಗ ಮಾತ್ರ ಆ ಕೆಲಸ ಅಂತಕ್ಕಂಥದ್ದು ಸುಗಮವಾಗ್ಲಿಕ್ಕೆ ಸಾಧ್ಯತೆ ಇದೆ ಅಲ್ವಾ? ಯಾರ ಪ್ರಕಾರ ಇದು? JL ಏನ್ಸ್ ರವರು ಹೇಳ್ತಾ ಇದ್ದಾರೆ ನಿರ್ವಹಣೆ ಎಂಬುದು ಬೇರೆಯವರಿಂದ ಮಾಡಿಸ್ತಕ್ಕಂತಹ ಒಂದು ಕಲೆ, ಕೆಲಸವನ್ನ ಮಾಡಿಸ್ತಕ್ಕಂಥದ್ದೇನಿದೆ ಒಂದು ಕಲೆ ಅಂತನೂ ಕೂಡ ಇವರು ತಮ್ಮ ವ್ಯಾಖ್ಯವನ್ನ ನೀಡಿರ್ತಕ್ಕಂಥದನ್ನ ಗಮನಿಸಬಹುದಾಗಿದೆ. ಹಾಗೇನೆ ಇನ್ನೊಬ್ಬ ಪ್ರಮುಖರಾಗಿರ್ತಕ್ಕಂಥವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಯಾರಪ್ಪ ಅಂತಂದ್ರೆ ಅವರು ಹೆನ್ರಿ ಫಯೋಲ್ ಅವರು ಕೂಡ ತಮ್ಮದೇ ಆಗಿರ್ತಕ್ಕಂತಹ ನಿರ್ವಹಣೆಯ ತತ್ವಗಳನ್ನ ಇಲ್ಲಿ ತಿಳಿಸಿದ್ದಾರೆ. ಯಾವ್ಯಾವ ರೀತಿಯಾಗಿರ್ತಕ್ಕಂಥ ತತ್ವಗಳನ್ನ ಒಳಗೊಂಡಿದೆ ಯಾವುದು ನಿರ್ವಹಣೆ ಅಂತಕ್ಕಂಥದ್ದು ನೋಡೋಣ. ಎಸ್, ಇಲ್ಲಿ ಕಾರ್ಯ ವಿಭಜನೆ ಅಂತಕ್ಕಂಥದ್ದು, ಕೆಲಸಗಳನ್ನ ಏನ್ ಮಾಡ್ಬೇಕು? ಹಂಚಬೇಕು. ಅಲ್ಲಿರ್ತಕ್ಕಂಥ ಕೆಲಸಗಾರರಿಗೆ ಕೆಲಸವನ್ನ ಹಂಚಬೇಕು. ಇನ್ನ ಎರಡನೇದಾಗಿರ್ತಕ್ಕಂಥದ್ದು ಅಧಿಕಾರ ಮತ್ತು ಜವಾಬ್ದಾರಿ ಅಂತಕ್ಕಂಥದ್ದು. ಇನ್ನ ಮೂರನೇದಾಗಿರ್ತಕ್ಕಂಥದ್ದು ಶಿಸ್ತು ಅಂತಕ್ಕಂಥದ್ದು ಇರಬೇಕು. ಇನ್ನ ನಾಲ್ಕನೇದಾಗಿರ್ತಕ್ಕಂಥದ್ದು ಏಕರೂಪದ ಆಜ್ಞೆ ಅಂತಕ್ಕಂಥದ್ದು ಇರಬೇಕು. ನಂತರದಲ್ಲಿ ನಾವು ಏಕರೂಪದ ಆದೇಶ ಅಂತಕ್ಕಂಥದ್ದಿರ್ಬೇಕು. ಇನ್ನ ಏಕ ವ್ಯಕ್ತಿ ಹಿತಾಸಕ್ತಿ ಮತ್ತು ಸಾಮಾನ್ಯ ಹಿತಾಸಕ್ತಿ ಅಂತಕ್ಕಂಥದ್ದೇನಿದೆ ಇದು ಸಮಾನತೆಯಿಂದ ಕೂಡಿರಬೇಕು.
ಹಿತಾಸಕ್ತಿ ಮತ್ತು ಸಾಮಾನ್ಯ ಹಿತಾಸಕ್ತಿಯ ಅಧೀನತೆ ಅಂತಕ್ಕಂಥದ್ದಿರಬೇಕು. ನಂತರದಲ್ಲಿ ನಾವು ಉದ್ಯೋಗಿಗಳ ವೇತನ, ಹಾಗೇನೆ ಕೇಂದ್ರೀಕೃತವಾಗಿರ್ತಕ್ಕಂತಹ ನಿರ್ವಹಣೆ, ಹಂತ ಸರಪಳಿ, ಹಾಗೇನೆ ಸಮಾನತೆ, ಇಟ್ ಇಸ್ ದ ಮೀನಿಂಗ್ ಆಫ್ ಈಕ್ವಾಲಿಟಿ, ಸಮಾನತೆ ಅಂತಕ್ಕಂಥದ್ದಿರಬೇಕು. ಹಾಗೇನೆ ಉದ್ಯೋಗಿಗಳ ಅಧಿಕಾರಾವಧಿಯ ಒಂದು ಸ್ಥಿರತೆ ಅಂತಕ್ಕಂಥದ್ದಿರಬೇಕು. ಅದರ ಜೊತೆಯಲ್ಲಿ ನೇತೃತ್ವ ಅಂತಕ್ಕಂಥದ್ದಿರಬೇಕು. ಹಾಗೇನೆ ಒಗ್ಗಟ್ಟಿನಲ್ಲಿ ಬಲ ಅಂತಕ್ಕಂಥದ್ದಿದೆ. ಇವು ಪ್ರಮುಖವಾಗಿರ್ತಕ್ಕಂತಹ ಹೆನ್ರಿ ಫಯರ್ ರವರು ನೀಡಿರ್ತಕ್ಕಂತಹ ನಿರ್ವಹಣೆಯ ಪ್ರಮುಖವಾಗಿರ್ತಕ್ಕಂಥ ಒಂದು ತತ್ವಗಳು. ಹಾಗಾದ್ರೆ ಇವುಗಳನ್ನ ಒಂದೊಂದಾಗಿ ನಾವು ನೋಡ್ತಾ ಹೋದಾಗ ಏನೆಲ್ಲ ಅಂಶಗಳನ್ನ ನಾವು ಒಳಗೊಂಡಿದ್ದಾವೆ? ನಾವು ಹೆನ್ರಿ ಫಯರ್ ರವರ ಒಂದು ತತ್ವಗಳು ಯಾವುದಕ್ಕೆ ಸಂಬಂಧಪಟ್ಟಂತೆ ನಿರ್ವಹಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ತತ್ವಗಳನ್ನ ಏನ್ ತಿಳಿಸಿದರೆ ಆ ತತ್ವಗಳನ್ನ ನಾವು ನೋಡೋದಾದ್ರೆ ಕಾರ್ಯ ವಿಭಜನೆ ಅಂತಕ್ಕಂಥದ್ದು ಅಲ್ಲೇ ಹೇಳುತ್ತೆ, ಹೆಸರು ಹೇಳುತ್ತೆ ನಮಗೆ. ಕಾರ್ಯ ವಿಭಜನೆ ಅಂದ್ರೆ ಕೆಲಸಗಳನ್ನ ಹಂಚತಕ್ಕಂಥದ್ದು. ಹೇಗೆ ನೌಕರರ ಅಥವಾ ಕೆಲಸಗಾರರ ನಡುವೆ ಕಾರ್ಯಗಳ ಒಂದು ಕ್ರಮಬದ್ಧವಾಗಿರ್ತಕ್ಕಂತಹ ವಿಭಜನೆಯನ್ನ ಮಾಡ್ತಕ್ಕಂಥದ್ದು. ಕೆಲಸಗಳನ್ನ ಇಂತಿಂತ ಗುಂಪಿಗೆ ಇಂತಿಂತ ಕೆಲಸಗಳನ್ನ ಹಂಚತಕ್ಕಂಥದ್ದೇನಿದೆ ಇದನ್ನೇ ನಾವೇನಂತ ಕರಿತೀವಿ? ಕಾರ್ಯ ವಿಭಜನೆ ಎಂಬುದಾಗಿ ಕರೆಯಲಾಗುತ್ತೆ. ಇನ್ನ ಎರಡನೇದಾಗಿರ್ತಕ್ಕಂಥದ್ದು, ಯಾವಾಗ ಗುಂಪುಗಳಿಗೆ ಈ ಕಾರ್ಯ ವಿಭಜನೆ ಅಂತಕ್ಕಂಥದನ್ನ ನಾವು ಮಾಡ್ತೀವೋ ಅವಾಗ ಏನಾಗುತ್ತೆ, ಅಲ್ಲಿ ಉತ್ಪಾದನಾ ಪ್ರಮಾಣನೂ ಕೂಡ ಏನಾಗಿರುತ್ತೆ? ಹೆಚ್ಚಾಗಿರುತ್ತೆ. ಯಾವಾಗ ಉತ್ಪಾದನಾ ಪ್ರಮಾಣ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೋ ಅವಾಗ ಅಲ್ಲಿ ಲಾಭ ಅಂತಕ್ಕಂಥದ್ದು ಕೂಡ ಹೆಚ್ಚಾಗ್ಲಿಕ್ಕೆ ಸಾಧ್ಯತೆ ಇದೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಈ ರೀತಿಯಾಗಿ ಹೆನ್ರಿ ಫಯರ್ ರವರು ಒಂದು ತಮ್ಮದೇ ಆಗಿರ್ತಕ್ಕಂಥ ನಿರ್ವಹಣೆಯ ತತ್ವದಲ್ಲಿ ಕಾರ್ಯವನ್ನ ವಿಭಜನೆ ಮಾಡಬೇಕು, ಹಂಚಬೇಕು. ನೌಕರರಿಗೆ ಅಥವಾ ಉದ್ಯೋಗಿಗಳಂತಕ್ಕಂಥ ಏನಿದ್ರೆ ಅವರಿಗೆ ಕೆಲಸಗಳನ್ನ ಹಂಚತಕ್ಕಂಥದ್ದು. ಯಾವಾಗ ಕೆಲಸಗಳನ್ನ ಹಂಚುತ್ತೀವೋ ಅವಾಗ ಏನಾಗುತ್ತೆ? ಉತ್ಪಾದನಾ ಪ್ರಮಾಣನೂ ಕೂಡ ಜಾಸ್ತಿ ಆಗುತ್ತೆ. ಯಾವಾಗ ಉತ್ಪಾದನಾ ಪ್ರಮಾಣ ಜಾಸ್ತಿ ಆಗುತ್ತೋ ಅವಾಗ ಲಾಭಾಂಶನೂ ಕೂಡ ಏನಾಗುತ್ತೆ? ಹೆಚ್ಚಾಗ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಇದು ಮೊದಲನೇದಾಗಿರ್ತಕ್ಕಂಥದ್ದು. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಅಧಿಕಾರ ಮತ್ತು ಜವಾಬ್ದಾರಿ. ನಿರ್ವಹಣೆಯ ತತ್ವದಲ್ಲಿ ಎರಡನೇದಾಗಿರ್ತಕ್ಕಂಥದ್ದು ಅಧಿಕಾರ ಮತ್ತು ಜವಾಬ್ದಾರಿ ಅಂತಕ್ಕಂಥದ್ದು. ನೋಡಿ, ಏನ್ ಅಧಿಕಾರ? ಆಡಳಿತಗಾರನ ಅಧಿಕಾರ ಮತ್ತು ನೌಕರರೊಂದಿಗೆ ಇರ್ತಕ್ಕಂತಹ ಒಂದು ಜವಾಬ್ದಾರಿಯನ್ನ ತೋರಿಸುತ್ತೆ. ಒಂದು ಸಂಸ್ಥೆ ಅಂತಕ್ಕಂಥದ್ದಿದೆ, ಆ ಸಂಸ್ಥೆಯಲ್ಲಿ ಅಧಿಕಾರಿಗಳು ಅಂತಕ್ಕಂಥ ಏನಿದ್ದಾರೆ ಅಧಿಕಾರಿ ವರ್ಗವನ್ನ ಕಾಣ್ತೀವಿ ಮತ್ತು ಉದ್ಯೋಗಿಗಳ ವರ್ಗವನ್ನ ನಾವು ಕಾಣ್ತೀವಿ. ಅವರ ಇಬ್ಬರ ನಡುವಿನ ಒಂದು ಸಂಬಂಧ ಅಂತಕ್ಕಂಥದ್ದೇನಿದೆ, ಇಟ್ ಈಸ್ ದ ಮೀನಿಂಗ್ ಆಫ್ ರಿಲೇಶನ್ಶಿಪ್. ಆ ಸಂಬಂಧ ಅಂತಕ್ಕಂಥದ್ದನ್ನ ಅದು ತೋರಿಸ್ತಕ್ಕಂಥದ್ದು. ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿ ವರ್ಗ ಅಂತಕ್ಕಂಥದ್ದೇನಿದೆ ಅದರ ಜವಾಬ್ದಾರಿಗಳು, ಅವರ ಅಧಿಕಾರಿಯ ಜವಾಬ್ದಾರಿ ಅನ್ನೋದನ್ನು ಕೂಡ ಅಲ್ಲಿ ತಿಳಿಸ್ತಕ್ಕಂಥದನ್ನ ನಾವು ಗಮನಿಸಬಹುದಾಗಿದೆ. ಹಾಗೇನೆ ಇಲ್ಲಿ ಆಡಳಿತಗಾರ ಬುದ್ಧಿವಂತಿಕೆಯಿಂದ ಅಥವಾ ಬುದ್ಧಿವಂತನಾಗಿದ್ದು ಈಗಿನ ಅನುಭವ, ಅಧಿಕಾರಿ ಅಂತಕ್ಕಂಥ ಏನಿದೆ ಆ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಅವನು ಬುದ್ಧಿವಂತನಾಗಿದ್ದು ಅವನ ಹಿಂದಿನ ಒಂದು ಅನುಭವ, ಆ ಒಂದು ಸಂಸ್ಥೆಯನ್ನ ಪ್ರಾರಂಭವನ್ನ ಮಾಡುವುದಕ್ಕಿಂತ ಮುಂಚಿತವಾಗಿ ಅವನು ಏನೆಲ್ಲ ಅನುಭವವನ್ನ ಪಡ್ಕೊಂಡಿದ್ದ, ಇಟ್ ಈಸ್ ದ ಮೀನಿಂಗ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ನಾವೇನ್ ಕರಿತೀವಿ. ಆ ಒಂದು ಅನುಭವ, ಅದರ ಜೊತೆಯಲ್ಲಿ ಹಿಂದಿನ ಅನುಭವ, ಅವನ ಹಿಂದಿನ ಒಂದು ಅನುಭವ, ಹಾಗೇನೆ ನೈತಿಕ ಗುಣಗಳ ಸಮ್ಮಿಲನವನ್ನ ಹೊಂದಿರುತ್ತೆ. ಯಾವುದು? ಅಧಿಕಾರಿ ಮತ್ತು ಜವಾಬ್ದಾರಿ ಅಂತಕ್ಕಂಥದ್ದೇನಿದೆ ಇದು. ಈ ಆಧಾರದ ಮೇಲೆ ಇವೆಲ್ಲವನ್ನ ಒಳಗೊಂಡಾಗ ಮಾತ್ರ ಆ ನಿರ್ವಹಣೆ ಅಂತಕ್ಕಂಥದ್ದು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಮೂರನೇ ತತ್ವವನ್ನ ನೋಡಿದಾಗ ಶಿಸ್ತು ಅಂತಕ್ಕಂಥದ್ದು ಇರ್ಬೇಕು, ಡಿಸಿಪ್ಲಿನ್ ಅಲ್ವಾ? ಡಿಸಿಪ್ಲಿನ್ ಅಂತಕ್ಕಂಥದ್ದು ಇರ್ಬೇಕು ಮೊದಲು. ಆ ಶಿಸ್ತು ಅಂತಕ್ಕಂಥದ್ದನ್ನು ನಿರ್ವಹಣೆಯಲ್ಲಿ ನಾವು ಹೇಗೆ ಕಾಣ್ತೀವಪ್ಪ ಅಂತಂದ್ರೆ, ಒಬ್ಬ ಅಧಿಕಾರಿ ಅಂತಕ್ಕಂಥನು ಶಿಸ್ತಿನಿಂದ ಇದ್ದಂತ ಸಂದರ್ಭದಲ್ಲಿ ಅಲ್ಲೇ ಕಾರ್ಯಗಳನ್ನ ಮಾಡ್ತಕ್ಕಂತಹ ಎಲ್ಲಾ ಉದ್ಯೋಗಿಗಳು ಕೂಡ ಶಿಸ್ತಿನ ಸಿಪಾಯಿಗಳಾಗ್ಲಿಕ್ಕೆ ಸಾಧ್ಯತೆ ಇದೆ ಅಲ್ವಾ? ನೋಡಿ, ಇಲ್ಲಿ ಅಧಿಕಾರಿಗಳು ಮತ್ತು ನೌಕರರ ಮಧ್ಯೆ ಕಾರ್ಯಪ್ರವರ್ತಕ ಗುಣಗಳನ್ನ ಎಲ್ಲಾ ಹಂತಗಳಲ್ಲೂ ಹೊಂದಿರಬೇಕಾಗುತ್ತೆ ಅಲ್ವಾ? ಕೆಲಸವನ್ನ ಮಾಡಿಸ್ತಕ್ಕಂತ ಉದ್ಯೋಗಿಗಳೇನಿದ್ದಾರೆ, ಅಧಿಕಾರಿಗಳೇನಿದ್ದಾರೆ, ಅವರ ನಡುವೆ ಒಂದು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಅಂತಕ್ಕಂಥದ್ದು ಇರಬೇಕು,
ಶಿಸ್ತು ಅಂತಕ್ಕಂಥದ್ದು ಅಧಿಕಾರಿಯಲ್ಲಿದ್ರೆ ತಾನಾಗಿನೇ ಆಟೋಮೆಟಿಕಲಿ ಉದ್ಯೋಗಿಗಳು ಕೂಡ ಅಥವಾ ನೌಕರ ವರ್ಗದವರು ಕೂಡ ಶಿಸ್ತಿನಿಂದ ಇರ್ತಕ್ಕಂಥ ಒಂದು ವಾತಾವರಣವನ್ನ ನಾವು ಅಲ್ಲಿ ಕಾಣ್ತೀವಿ. ಇನ್ನ ಸಂಘಟನೆಯ ಸಾಧನೆಗಳನ್ನ ಪೂರೈಸತಕ್ಕಂಥದ್ದು, ಆ ಒಂದು ಜವಾಬ್ದಾರಿ ಅಂತಕ್ಕಂಥದ್ದು ಅವನಿಗೆ ಇದ್ದಾಗ ಮಾತ್ರ ಅಲ್ಲಿ ಸಂಘಟನೆ ಅಥವಾ ಆ ಒಂದು ನಿರ್ವಹಣೆ ಅಂತಕ್ಕಂಥದ್ದು ಯಶಸ್ವಿಯಾಗಲಿಕ್ಕೆ ಸಾಧ್ಯತೆ ಇದೆ. ಹಾಗೇನೆ ಇನ್ನೊಂದು ತತ್ವವನ್ನು ನಾವು ಗಮನಿಸೋದಾದ್ರೆ ಏಕರೂಪದ ಆಜ್ಞೆ. ಈಗ ಒಂದು ಗ್ರೂಪ್ ಅಂತಕ್ಕಂಥದ್ದಿದೆ, ಆ ಗ್ರೂಪ್ ನಲ್ಲಿ ಒಂದು 10 ಜನ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಆ 10 ಜನಕ್ಕೂ ಕೂಡ ಅಧಿಕಾರಿ ಅಂತಕ್ಕಂಥವನು ಆಜ್ಞೆಯನ್ನ ಮಾಡಬೇಕು. ಏನಂತ, ಇಂಥ ಕೆಲಸವನ್ನ ನೀವು ಜವಾಬ್ದಾರಿಯಿಂದ ನಿರ್ವಹಿಸಬೇಕು. 4 ಜನಕ್ಕೆ ಹೇಳಿದ್ರು, ಇನ್ನು 4 ಜನಕ್ಕೆ ಬಿಟ್ಟಂತ ಸಂದರ್ಭದಲ್ಲಿ ಏನಾಗುತ್ತಲ್ಲಿ ಆ ಒಂದು ಕಾರ್ಯ ಅಂತಕ್ಕಂಥದ್ದು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಆಗುತ್ತಾ? ನೆವರ್ ಅಲ್ವಾ? ಹಾಗಾಗಿ ಏಕರೂಪದ ಒಂದು ಆಜ್ಞೆ ಅಂತಕ್ಕಂಥದ್ದು ಇರಬೇಕು. ಎಲ್ಲರಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ಒಂದು ಆಜ್ಞೆಯನ್ನ ನೀಡ್ತಕ್ಕಂಥದ್ದು. ನೋಡಿ, ಕೆಲಸಗಾರರು ಯಾರಾದರೂ ಒಬ್ಬ ಹಿರಿಯ ಅಧಿಕಾರಿ ಏನಿರ್ತಾರೆ, ಮೇಲಧಿಕಾರಿಗಳು ಅಂತ ನಾವೇ ಕರಿತೀವಿ, ಆ ಮೇಲಧಿಕಾರಿಗಳ ಒಂದು ಆಜ್ಞೆ ಅಂತಕ್ಕಂಥದನ್ನ ಅಲ್ಲಿರ್ತಕ್ಕಂಥ ಗ್ರೂಪ್ ಅಲ್ಲಿ ಇರ್ತಕ್ಕಂಥವ್ರು ಏನಿದ್ದಾರೆ, ಆ ತಂಡದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಪಾಲಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ನಾವು ನಿರ್ವಹಣೆಯಲ್ಲಿ ಕಾಣ್ತಾ ಇದ್ದೀವಿ. ಇದನ್ನೇ ನಾವೇನಂತ ಕರಿತೀವಿ, ಏಕರೂಪದ ಆಜ್ಞೆ ಅಂತಕ್ಕಂಥದ್ದು. ಒಬ್ಬ ಹಿರಿಯ ಅಧಿಕಾರಿ ಇರ್ತಾರೆ, ಅವ್ರು ಏನ್ ಮಾಡ್ಬೇಕು, ಅಲ್ಲಿರ್ತಕ್ಕಂಥ ನೌಕರ ವರ್ಗದವರು ಉದ್ಯೋಗಿಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಒಂದು ಆಜ್ಞೆಯನ್ನ ಹೊರಡಿಸ್ತಕ್ಕಂಥ ಜವಾಬ್ದಾರಿಯನ್ನ ಹೊಂದಿರಬೇಕು ಅಥವಾ ಪಾಲಿಸ್ತಕ್ಕಂಥದನ್ನ ನಾವು ಗಮನಿಸಬಹುದಾಗಿದೆ. ಓಕೆ, ಹಾಗೇನೆ ಇನ್ನ ಏಕರೂಪದ ಆದೇಶ, ಒಂದೇ ಆದೇಶ ಅಂತಕ್ಕಂಥದನ್ನ ಹೊರಡಿಸ್ಬೇಕು. ಅಲ್ಲಿರ್ತಕ್ಕಂಥ ಎಲ್ಲಾ ತಂಡದವರಿಗೂ ಕೂಡ ಅಥವಾ ಗುಂಪು ಅಂತ ನಾವೇನ್ ಕರಿತೀವಿ, ಅವರಿಗೆ ಒಂದೇ ಉದ್ದೇಶದಿಂದ ಕೂಡಿರುವ ಗುಂಪು ಚಟುವಟಿಕೆಗಳಿಗೆ ಒಂದೇ ಆದೇಶವನ್ನ ಪಾಲಿಸ್ತಕ್ಕಂಥ ಒಂದು ಆದೇಶವನ್ನ ಹೊರಡಿಸಬೇಕು. ಯಾರು? ಮೇಲಧಿಕಾರಿ ಅಂತಕ್ಕಂಥವ್ರು ಏನಿರ್ತಾರೆ ಅವರು ಆ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ, ಆ ಗುಂಪಿನ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಏಕರೂಪವಾಗಿರ್ತಕ್ಕಂಥ ಒಂದು ಆದೇಶವನ್ನ ಹೊರಡಿಸಬೇಕಾಗುತ್ತೆ. ಇನ್ನ ಆಮೇಲಾಗಿರ್ತಕ್ಕಂಥದ್ದು ಏಕ ವ್ಯಕ್ತಿ ಹಿತಾಸಕ್ತಿ ಮತ್ತು ಸಾಮಾನ್ಯ ಹಿತಾಸಕ್ತಿ ಅಧೀನತೆ. ಏಕ ವ್ಯಕ್ತಿ ಅಂತಂದ್ರೆ ಒಬ್ಬನೇ ತೆಗೆದುಕೊಳ್ತಕ್ಕಂತಹ ಒಂದು ನಿರ್ಧಾರ. ನೋಡಿ, ಏಕ ವ್ಯಕ್ತಿಯ ಹಿತಾಸಕ್ತಿಯ ಭಿನ್ನಾಭಿಪ್ರಾಯವು ಸಾಮಾನ್ಯ ಗುರಿಗಳನ್ನು ತಲುಪುವಲ್ಲಿ ಪ್ರತಿಬಂಧಕವಾಗಿರಬೇಕು. ಅವನು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳೇನಿದಾವೆ, ಅವನು ಮಾಡ್ತಕ್ಕಂತಹ ಆಜ್ಞೆ ಅಂತಕ್ಕಂಥದ್ದೇನಿದೆ, ಇಟ್ ಈಸ್ ದ ಮೀನಿಂಗ್ ಆಫ್ ಆರ್ಡರ್. ಆಜ್ಞೆ ಅಂತಕ್ಕಂಥದ್ದೇನಿದೆ, ಆ ಗುಂಪುಗಳಿರ್ತಕ್ಕಂಥ ಎಲ್ಲರಿಗೂ ಕೂಡ ಅದು ತಲುಪಬೇಕು, ಅದು ಪ್ರತಿಬಂಧಕವಾಗಿರಬೇಕು. ಆಗ ಮಾತ್ರ ಅಲ್ಲಿ ಯಶಸ್ವಿ ಅಂತಕ್ಕಂಥದ್ದನ್ನ ಕಾಣಲಿಕ್ಕೆ ಸಾಧ್ಯತೆ ಇದೆ. ಓಕೆ, ನಂತರ 7ನೇದಾಗಿರ್ತಕ್ಕಂಥದ್ದು ಉದ್ಯೋಗಿಗಳ ವೇತನ, ವೇಜಸ್, ಕೂಲಿ ಅಂತ ನಾವೇನ್ ಕರಿತೀವಿ. ಆ ಒಂದು ವೇತನ ಅಂತಕ್ಕಂಥದ್ದು ಉದ್ಯೋಗಿಗಳ ಒಂದು ವೇತನ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಅವರ ಒಂದು ಅರ್ಹತೆಗೆ ತಕ್ಕಂತೆ ವೇತನ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೀಡ್ತಕ್ಕಂಥದನ್ನ ಗಮನಿಸಬಹುದಾಗಿದೆ. ನೋಡಿ, ಉದ್ಯೋಗಿಗಳಿಗೆ ನೀಡುವ ವೇತನ ಪ್ರಾಮಾಣಿಕವಾಗಿರಬೇಕು. ಅರ್ಥ ಆಯ್ತಲ್ವಾ? ವಿದ್ಯಾರ್ಥಿಗಳಿಗೆ ಅದು ಆ ಒಂದು ಉದ್ಯೋಗಿಗಳಿಗೆ ನೀಡ್ತಕ್ಕಂತಹ ಒಂದು ವೇತನ ಅಂತಕ್ಕಂಥದ್ದೇನಿದೆ, ಆ ಸಂಬಳ ಅಂತಕ್ಕಂಥದ್ದು ಪ್ರಾಮಾಣಿಕವಾಗಿರಬೇಕು. ಅವನು ಎಷ್ಟು ಕೆಲಸವನ್ನ ಮಾಡಿದಾನೆ ಅಷ್ಟು ಕೆಲಸಕ್ಕೆ ಅನುಗುಣವಾಗಿರ್ತಕ್ಕಂತಹ ವೇತನವನ್ನ ನೀಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನಾವು ಎಲ್ಲಿ ಕಾಣ್ತೀವಿ, ನಿರ್ವಹಣೆಯಲ್ಲಿ ಕಾಣ್ತಾ ಇದ್ದೀವಿ. ಇನ್ನ ಕೇಂದ್ರೀಕೃತವಾಗಿರ್ತಕ್ಕಂತಹ ನಿರ್ವಹಣೆ, ಅಧಿಕಾರವು ಕೇಂದ್ರೀಕೃತವಾಗಿದ್ದು ವ್ಯಾಪಾರ ಸಂಘಟನೆಗೆ ಉತ್ತಮ ಫಲವನ್ನ ತಂದುಕೊಡ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಒಬ್ಬ ಅಧಿಕಾರಿ ಅಂತಕ್ಕಂಥದ್ದು ಏನಿದ್ದಾನೆ, ಅವನ ಒಂದು ವ್ಯಕ್ತಿತ್ವದ ಆಧಾರದ ಮೇಲೆ, ಅವನ ಒಂದು ನಡವಳಿಕೆಯ ಆಧಾರದ ಮೇಲೆ ಹೇಗೆ ಉದ್ಯೋಗಿಗಳನ್ನ ನಿರ್ವಹಣೆಯಲ್ಲಿ ಬೆಳೆಸ್ಕೊಳ್ತಾನೆ, ಕೆಲಸಕ್ಕೆ ಬಳಸ್ಕೊಳ್ತಾನೆ ಅಂತಕ್ಕಂಥದ್ದು ಆಧಾರದ ಮೇಲೆನೆ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಫಲವನ್ನು ನಾವು ಪಡೀಲಿಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು. ಇನ್ನ ಹಂತ ಸರಪಳಿ, ಇಲ್ಲಿ ಪ್ರತಿ ಸಂಘಟನೆಯಲ್ಲೂ ಅಧಿಕಾರಿ ವರ್ಗದ ಹಂತಗಳಿರಬೇಕು. ನೋಡಿ, ಪ್ರತಿ ಸಂಘಟನೆ ಅಥವಾ ನಿರ್ವಹಣೆ ಅಂತ ನಾವೇನ್ ಕರಿತೀವಿ, ಸಂಘಟನೆಯಲ್ಲಿ ಏನಾಗಿರ್ಬೇಕು,
ಅಧಿಕಾರಿಗಳ ವರ್ಗ ಅಂತಕ್ಕಂಥದ್ದು ಇರಬೇಕು. ಅಂದ್ರೆ ಮೇಲಧಿಕಾರಿಗಳು, ಅವರ ಕೆಳಗಡೆ ಇನ್ನೊಬ್ಬ ಅಧಿಕಾರಿಗಳು, ಮತ್ತೆ ಅವ್ರ ಕೆಳಗಡೆ ಉದ್ಯೋಗಿಗಳು, ಈ ರೀತಿಯಾಗಿ ವಿಭಜನೆಯಾಗಿರ್ತಕ್ಕಂಥದ್ದು. ಅಧಿಕಾರದ ಶ್ರೇಣಿಯು ಅಧಿಕಾರ ವರ್ಗದವರ ಮತ್ತು ಕೆಳ ಉದ್ಯೋಗಿಗಳ ಮಧ್ಯೆ ಸ್ಪಷ್ಟವಾಗಿರ್ತಕ್ಕಂತಹ ಒಂದು ನಿರ್ಧಾರ ಅಂತಕ್ಕಂಥದ್ದು ಇರಬೇಕು. ನೋಡಿ, ಮೇಲಧಿಕಾರಿಗಳು, ಅವ್ರ ಕೆಳಗಡೆ ಉದ್ಯೋಗಿಗಳು, ಈ ರೀತಿಯಾಗಿರ್ತಕ್ಕಂಥ ಸಿಬ್ಬಂದಿ ವರ್ಗ ಅಂತಕ್ಕಂಥದ್ದು ಇಬ್ಬರ ಮಧ್ಯೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಸ್ಪಷ್ಟವಾಗಿರ್ತಕ್ಕಂತಹ ಒಮ್ಮತ ಅಂತಕ್ಕಂಥದ್ದಿದ್ದಾಗ ಮಾತ್ರ ಅಲ್ಲಿ ಯಶಸ್ವಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇದನ್ನೇ ನಾವೇನಂತ ಕರಿತೀವಿ? ಅಂತರ್ ಸರಪಳಿ ಅಂತ ಕರಿತೀವಿ. ಇನ್ನ ಸಮಾನತೆ ಅಂತಕ್ಕಂಥದ್ದು ಅಲ್ಲಿ ಮೇಲಧಿಕಾರಿಗಳಾಗಿರ್ಬೋದು ಅಥವಾ ಕೆಳ ಉದ್ಯೋಗಿಗಳಾಗಿರ್ಬೋದು, ಈಕ್ವಾಲಿಟಿ ಸಮಾನತೆ ಅಂತಕ್ಕಂಥದ್ದನ್ನು ಕೂಡ ನಾವಲ್ಲಿ ಗಮನಿಸಬಹುದಾಗಿದೆ. ಈಕ್ವಾಲಿಟಿ ಇದ್ದಾಗ ಏನಾಗುತ್ತೆ? ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಒಂದು ಆದ್ಯತೆಯನ್ನ ಕೊಟ್ಟಾಗ ಆ ಒಂದು ಕೆಲಸ ಕಾರ್ಯಗಳಂತಕ್ಕಂಥವು ಏನಾಗ್ತವೆ? ಇಲ್ಲಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗೇನೆ ಉದ್ಯೋಗಿಗಳ ಅಧಿಕಾರಾವಧಿಯ ಸ್ಥಿರತೆ ಅಂತಕ್ಕಂಥದ್ದು, ಅವರ ಒಂದು ಅಧಿಕಾರಾವಧಿ ಅಂತಕ್ಕಂಥದ್ದು ಏನಿದೆ, ಅವರ ಒಂದು ಅಧಿಕಾರಾವಧಿ ಅಂತಕ್ಕಂಥದ್ದು ಏನಾಗಿರ್ಬೇಕು? ಸ್ಥಿರವಾಗಿರ್ತಕ್ಕಂಥದ್ದು. ಇನ್ನ 12ನೇದಾಗಿರ್ತಕ್ಕಂಥದ್ದು ನೇತೃತ್ವ ಅಂತಕ್ಕಂಥದ್ದು. ಆ ನಿರ್ವಹಣೆಯನ್ನ ಮಾಡ್ತಕ್ಕಂತಹ ಒಬ್ಬ ಅಧಿಕಾರಿಯ ಒಂದು ನೇತೃತ್ವ ಅಂತಕ್ಕಂಥದ್ದು ಹೇಗಿರ್ಬೇಕು? ಸಂಘಟನೆಯ ನೇತೃತ್ವವು ಸಮಾಧಾನಕರವಾಗಿರಬೇಕು. ಮೇಲಧಿಕಾರಿಗಳು ಅಂತಕ್ಕಂಥವ್ರು ಏನಿದ್ದಾರೆ, ಅಲ್ಲಿ ನಿರ್ವಹಿಸ್ತಕ್ಕಂಥ ಜವಾಬ್ದಾರಿಗಾರರು ಅಂತಕ್ಕಂಥವ್ರು ಏನಿದ್ದಾರೆ, ಅವರು ಸಮಾಧಾನದಿಂದ ಇರಬೇಕು. ಜೋರಾಗಿ ಹೇಳ್ಬಿಟ್ಟು ಕೆಲಸವನ್ನ ಮಾಡಿಸ್ತಕ್ಕಂಥದ್ದಲ್ಲ. ಹಾಗೇನೆ ಇಲ್ಲಿ ನಿರ್ವಹಣೆಯ ಮೂಲ ಏರ್ಪಾಟುಗಳನ್ನ ಪೂರ್ಣ ಪ್ರಮಾಣದಲ್ಲಿ ಅನುಸರಿಸ್ತಕ್ಕಂಥದ್ದು. ಇನ್ನು ಪೂರ್ಣ ಪ್ರಮಾಣದಲ್ಲಿ ಸಂಪೂರ್ಣವಾಗಿ ಅವರು ಹೇಳಿರ್ತಕ್ಕಂತಹ ನಿರ್ವಹಿಸಿರ್ತಕ್ಕಂತಹ ಕೆಲಸಗಳನ್ನ ನಾವು ಸಂಪೂರ್ಣವಾಗಿ ನಿರ್ವಹಿಸ್ತಕ್ಕಂಥದ್ದನ್ನ ಕೂಡ ನಾವು ನೇತೃತ್ವದಲ್ಲಿ ಕಾಣ್ತಾ ಇದ್ದೀವಿ. ಹಾಗೇನೆ ಒಗ್ಗಟ್ಟಿನಲ್ಲಿ ಬಲ, ಅಲ್ಲಿ ಮೇಲಧಿಕಾರಿಗಳಾಗಿರ್ಬೋದು, ಕೆಳವರ್ಗದ ಅಧಿಕಾರಿಗಳಾಗಿರ್ಬೋದು ಅಥವಾ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲರೂ ಒಟ್ಟಾಗಿ ಸೇರಿ ಆ ಕೆಲಸವನ್ನ ಯಶಸ್ವಿಗೊಳಿಸಿದಂತ ಸಂದರ್ಭದಲ್ಲಿ ಉತ್ತಮವಾಗಿರ್ತಕ್ಕಂತಹ ಒಂದು ಪ್ರತಿಫಲವನ್ನು ನಾವು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನಾವು ಏನಂತ ಕರಿತೀವಿ? ಒಗ್ಗಟ್ಟಿನಲ್ಲಿ ಬಲವಿದೆ. ಒಬ್ಬರೇ ಮಾಡ್ತಕ್ಕಂಥದ್ದಲ್ಲ, ಒಬ್ರಿಗಿನ್ನ ಇಬ್ರು ಚಂದ ಅಲ್ವಾ? ಅಂತಹ ಒಂದು ಕೆಲಸಗಳಂತಕ್ಕಂಥ ಯಶಸ್ವಿ ಆಗ್ಬೇಕಾದ್ರೆ ಆ ಒಂದು ಸಂಘಟನೆಯಲ್ಲಿ ಅಥವಾ ಆ ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಪರಿಪಕ್ವವಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ಮಾಡಿದಾಗ ಮಾತ್ರ ಆ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು, ಆ ಕೆಲಸ ಅಂತಕ್ಕಂಥದ್ದು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಹೆನ್ರಿ ಫೈಲರ್ ಅವರ ನಿರ್ವಹಣೆಯ ಪ್ರಮುಖವಾಗಿರ್ತಕ್ಕಂತಹ ಒಂದು ತತ್ವಗಳನ್ನು ನಾವು ಗಮನಿಸಿದೀವಿ ಮಕ್ಕಳೇ. ಅರ್ಥ ಆಯ್ತಲ್ವಾ? ಹಾಗೇನೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ನಿರ್ವಹಣೆಯ ಕ್ಷೇತ್ರ ವ್ಯಾಪ್ತಿ ಅಂತಕ್ಕಂಥದ್ದು ಹೇಗಿರುತ್ತೆ? ನಿರ್ವಹಣೆಯ ಒಂದು ಕ್ಷೇತ್ರ ವ್ಯಾಪ್ತಿ ಅಂತಕ್ಕಂಥದ್ದು ಹೇಗಿರುತ್ತೆ ನೋಡಿ. ಬೇರೆಯವರ ಮೂಲಕ ಕೆಲಸ ಮಾಡಿಸಿಕೊಳ್ಳುವುದಕ್ಕಾಗಿ ನಿರ್ವಹಣೆ ಅಂತ ನಾವು ಅದನ್ನೇ ಹೇಳಿದೀವಿ. ನಾವು ಮಾಡ್ತಕ್ಕಂಥದ್ದಲ್ಲ, ಬೇರೆಯವರಿಗೆ ಕೆಲಸವನ್ನ ನಿರ್ವಹಿಸ್ತಕ್ಕಂತಹ ಅಥವಾ ಮಾಡಿಸ್ತಕ್ಕಂಥ ಒಂದು ಕಲೆ ಅಂತಕ್ಕಂಥದ್ದು ನಮ್ಮಲ್ಲಿ ಇರ್ತಕ್ಕಂಥದ್ದು. ಅದನ್ನೇ ನಾವೇನಂತ ಕರಿತೀವಿ? ನಿರ್ವಹಣೆ ಎಂಬುದಾಗಿ ಕರೆಯಲಾಗುತ್ತೆ. ಅದನ್ನ ಇಲ್ಲಿ ಬೇರೆಯವರ ಮೂಲಕ ಕೆಲಸ ಮಾಡಿಸಿಕೊಳ್ಳುವುದಕ್ಕಾಗಿ ನಿರ್ವಹಣೆಯ ಚಟುವಟಿಕೆಗಳನ್ನು ಒಂದು ಕ್ರಮಬದ್ಧವಾದ ರೀತಿಯಲ್ಲಿ ಅನುಸರಿಸಬೇಕಾಗುತ್ತದೆ. ಇದನ್ನೇ ನಾವೇನಂತ ಕರಿತೀವಿ? ನಿರ್ವಹಣೆಯ ಕ್ಷೇತ್ರ ವ್ಯಾಪ್ತಿ ಎಂಬುದಾಗಿ ಕರೆಯಲಾಗುತ್ತದೆ. ನೋಡಿ, ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ಆ ಮಾಡಿಸ್ತಕ್ಕಂತಹ ಒಂದು ಕೆಲಸ ಅಂತಕ್ಕಂಥದ್ದು ಏನಿದೆ ಕ್ರಮಬದ್ಧವಾಗಿರ್ಬೇಕದು. ನೀವು ಯಾರ್ಯಾರಿಗೆ ಏನೇನು ಕೆಲಸಗಳನ್ನ ಕೊಟ್ಟಿದೀವೋ ಅದನ್ನ ಸಂಪೂರ್ಣವಾಗಿ ನೀವು ನಿರ್ವಹಿಸಬೇಕು. ಆ ಒಂದು ಕ್ರಮಬದ್ಧತೆ ಅಂತಕ್ಕಂಥದ್ದೇನಿದೆ ಈ ರೀತಿಯಲ್ಲಿ ಅನುಸರಿಸಿದಾಗ ಮಾತ್ರ ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ ಇದೆ. ಇದನ್ನೇ ನಾವೇನಂತ ಕರಿತೀವಿ? ನಿರ್ವಹಣೆಯ ಕ್ಷೇತ್ರ ವ್ಯಾಪ್ತಿ ಎಂಬುದಾಗಿ ಕರೆಯಲಾಗುತ್ತದೆ. ನಿರ್ವಹಣೆಯ ಕ್ಷೇತ್ರ ವ್ಯಾಪ್ತಿ ಎಂಬುದಾಗಿ ಕರೆಯಲಾಗುತ್ತೆ. ಓಕೆ, ಹಾಗಾದ್ರೆ ನಾವು ಇದರಲ್ಲಿ ಇರ್ತಕ್ಕಂತಹ ಪ್ರಮುಖ ವ್ಯಾಪ್ತಿಯನ್ನು ನಾವು ಗಮನಿಸೋದಾದ್ರೆ ಅಥವಾ ಪ್ರಮುಖ ಅಂಶಗಳನ್ನು ನಾವು ಗಮನಿಸೋದಾದ್ರೆ ಯಾವ್ಯಾವಿದಾವೆ? ಯೋಜನೆ ಇದೆ, ಹಾಗೇನೆ ಸಂಘಟನೆ ಅಂತಕ್ಕಂಥದ್ದಿದೆ, ಸಿಬ್ಬಂದಿಯ ಪೂರೈಕೆ ಅಂತಕ್ಕಂಥದ್ದಿದೆ, ಹಾಗೇನೆ ನಾವು ನಿರ್ದೇಶನ ಡೈರೆಕ್ಷನ್ ಅಂತ ನಾವೇನ್ ಕರಿತೀವಿ, ಹಾಗೇನೆ ಸಂಯೋಜನೆ ಅಂತಕ್ಕಂಥದ್ದಿದೆ. ಇವು ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರ್ಯ ವ್ಯಾಪ್ತಿಯನ್ನ ಇದು ಹೊಂದಿರ್ತಕ್ಕಂಥ ನಾವು ಕಾಣಬಹುದಾಗಿದೆ. ಯಾವುದರಲ್ಲಿ?
ನಿರ್ವಹಣೆಯಲ್ಲಿ. ಹಾಗಾದ್ರೆ ಇವುಗಳನ್ನು ನಾವು ಸಂಕ್ಷಿಪ್ತವಾಗಿ ಗಮನಿಸೋದಾದ್ರೆ ಏನೆಲ್ಲ ಅಂಶಗಳನ್ನ ಈ ಒಂದು ಕಾರ್ಯಕ್ಷೇತ್ರ ಅಥವಾ ವ್ಯಾಪ್ತಿ ಅಂತಕ್ಕಂಥದ್ದು ಒಳಗೊಂಡಿದೆ ನೋಡಿ. ಮೊದಲನೇಗಿರ್ತಕ್ಕಂಥದ್ದು ಯೋಜನೆ. ಈಗ ನಾವು ಒಂದು ಪ್ಲಾನ್ ಅನ್ನ ಮಾಡ್ಕೋಬೇಕು, ಅದನ್ನೇ ನಾವೇನಂತ ಕರಿತೀವಿ, ಪ್ಲಾನಿಂಗ್ ಅಂತ ಕರಿತೀವಿ. ಈಗ ಒಂದು ಮನೆ ಕಟ್ಟಬೇಕಂತಂದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪ್ಲಾನ್ ಅನ್ನ ನಾವು ರೆಡಿ ಮಾಡ್ಕೊಳ್ತೀವಿ, ಸ್ಕೆಚ್ ಮಾಡ್ಕೊಳ್ತೀವಿ ಅಂತ ಗೊತ್ತಾಗ್ಲೂ ನಮಗೆ ರಚನೆ ಮಾಡ್ಕೊಳ್ತಕ್ಕಂಥದ್ದು. ಹೀಗೆ ಇರಬೇಕು, ಇಂತಿಂತದ್ರ ಜಾಗದಲ್ಲಿ ಹೀಗೆ ನಾವು ನಿರ್ಮಾಣವನ್ನ ಮಾಡ್ಬೇಕಂತಕ್ಕಂಥ ಒಂದು ಪ್ಲಾನ್ ಅನ್ನ ಮಾಡ್ತೀವೋ, ಹಾಗೆ ಒಂದು ಕೆಲಸ ಅಂತಕ್ಕಂಥದ್ದು ಯಶಸ್ವಿ ಆಗ್ಬೇಕಾದ್ರೆ ಅಲ್ಲಿ ಪ್ರಮುಖವಾಗಿ ಯೋಜನೆ ಅಂತಕ್ಕಂಥದ್ದನ್ನ ಹಾಕೋಬೇಕು. ಯಾರ್ಯಾರು ಕೂತ್ಕೊಂಡು ಯೋಜನೆ ಹಾಕ್ಬೇಕು ನೋಡಿ. ನಾವು ಬೆಳಿಗ್ಗೆ ಇಂಟ್ರಡಕ್ಷನ್ ಅಲ್ಲಿ ನಾವು ಕೊಟ್ಟಿದ್ದೀವಿ, ಪೀಠಿಕೆಯಲ್ಲಿ ನಾವು ನಮ್ಮ ಶಾಲೆಯಲ್ಲಿ ಒಂದು ಶಾಲಾ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದೀವಿ ಅಂದಾಗ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿವಿ. ಏನ್ ಮಾಡಿದ್ವಿ, ಮುಖ್ಯ ಶಿಕ್ಷಕರ ಸಭೆಯನ್ನ ಕರೆದ್ರು, ಶಿಕ್ಷಕರ ಜೊತೆಯಲ್ಲಿ ಆಗ ಶಿಕ್ಷಕರು ಏನ್ ಮಾಡಿದ್ರು, ಮಕ್ಕಳ ಜೊತೆಯಲ್ಲಿ ಒಂದು ಸಭೆಯನ್ನ ನಡೆಸಿ ಅಲ್ಲಿ ಯಾವ್ಯಾವ ಕೆಲಸಗಳನ್ನ ನಿರ್ವಹಿಸಬೇಕು ಅಂತಕ್ಕಂಥದ್ದು, ಅದನ್ನೇ ನಾವೇನಂತ ಕರಿತೀವಿ, ಇಟ್ ಇಸ್ ದ ಮೀನಿಂಗ್ ಆಫ್ ಪ್ಲಾನಿಂಗ್, ಯೋಜನೆ ಅಂತ ಕರಿತೀವಿ. ಒಂದು ನಿರ್ದಿಷ್ಟ ಅವಧಿಗೆ ಭವಿಷ್ಯದ ಕಾರ್ಯಾಚರಣೆಗಳನ್ನ ಮುಂದಾಗಿ ನಿರ್ಧರಿಸುವುದೇ ಆಗಿರ್ತಕ್ಕಂಥದ್ದು ನೋಡಿ. ಯಾವ್ದಾದ್ರು ಒಂದು ಕೆಲಸವನ್ನ ಮಾಡ್ತಾ ಇದೀವಿ ಅಂತಂದ್ರೆ ಮುಂಚಿತವಾಗಿನೇ ಅವುಗಳಿಗೆ ನಾವು ಪ್ರೀ ಪ್ಲಾನ್ ಅನ್ನ ಮಾಡ್ಕೋಬೇಕು, ಯೋಜನೆಗಳನ್ನ ರೂಪಿಸ್ಕೋಬೇಕು. ಇಟ್ ಇಸ್ ದ ಮೀನಿಂಗ್ ಆಫ್ ಪ್ಲಾನಿಂಗ್. ಆ ಯೋಜನೆಗಳನ್ನ ರೂಪಿಸಿಕೊಂಡಾಗ ಮಾತ್ರ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ ನಾವು ಇವತ್ತೇನೆ ಪ್ಲಾನಿಂಗ್ ಮಾಡ್ಕೊಂಡು ಇವತ್ತಿನಿಂದ ಮಾಡ್ತೀವಿ ಅಂದ್ರೆ ಅಷ್ಟು ಸುಲಭವಾಗಿ ಯಾವ ಕೆಲಸಗಳು ಕೂಡ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನೇ ನಾವು ಏನ್ ಮಾಡ್ತೀವಿ, ಫಸ್ಟ್ ಏನ್ ಮಾಡ್ಬೇಕು, ನಾವು ಯೋಜನೆಗಳನ್ನು ರೂಪಿಸ್ಕೋಬೇಕು. ಓಕೆ, ಇದು ಮೊದಲನೇದಾಗಿರ್ತಕ್ಕಂಥದ್ದು. ಇನ್ನ ಎರಡನೇದಾಗಿರ್ತಕ್ಕಂಥದ್ದು ಸಂಘಟನೆ. ಮಾನವ ಶಕ್ತಿ ಮತ್ತು ಭೌತಿಕ ಸಂಪನ್ಮೂಲಗಳನ್ನ ಒಂದೆಡೆ ಸೇರಿಸ್ತಕ್ಕಂಥದ್ದು. ಮಾನವ ಸಂಪನ್ಮೂಲ ಅಥವಾ ಮಾನವ ಶಕ್ತಿ, ಮಾನವನ ಒಂದು ಸಾಮರ್ಥ್ಯ ಅಂತಕ್ಕಂಥದ್ದು ಏನಿದೆ ಇಲ್ಲಿ, ಮಾನವ ಶಕ್ತಿ ಅಂತಂದ್ರೆ ಅವನು ನಿರ್ವಹಿಸ್ತಕ್ಕಂತಹ ಕೆಲಸ ಅಲ್ವಾ, ಅವನು ನಿರ್ವಹಿಸ್ತಕ್ಕಂಥ ಒಂದು ಶಕ್ತಿ ಅಂತಕ್ಕಂಥದ್ದು ಏನಿದೆ, ಅದರ ಜೊತೆಯಲ್ಲಿ ಭೌತಿಕ ಸಂಪನ್ಮೂಲಗಳನ್ನ ಸಿಗ್ತಕ್ಕಂತಹ ಭೌತಿಕ ಸಂಪನ್ಮೂಲಗಳಂತಕ್ಕಂಥವು ಏನಿದಾವೆ ಅವೆರಡನ್ನು ಕೂಡ ಒಂದೆಡೆ ಸೇರಿಸ್ತಕ್ಕಂಥದ್ದು. ಮನುಷ್ಯ ಅಂತಕ್ಕಂಥನಿದ್ದಾನೆ, ಮನುಷ್ಯ ಇದ್ದು ಕೆಲಸಗಳನ್ನ ಮಾಡಿದ್ರೆ ಆಗೋಯ್ತಾ? ಇಲ್ಲ. ಮನೆ ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಭೌತಿಕ ವಸ್ತುಗಳೇನಿದಾವೆ, ಇಟ್ಟಿಗೆ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಅಥವಾ ಮರದ ತಿರುಳುಗಳಾಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥದ್ದು ಮಾನವ ಶಕ್ತಿ ಮತ್ತು ಭೌತಿಕ ಸಂಪನ್ಮೂಲಗಳನ್ನ ಒಂದೆಡೆ ಸೇರಿಸಿಕೊಂಡು ಕಾರ್ಯವನ್ನ ಮಾಡ್ತಕ್ಕಂಥದ್ದು. ಇನ್ನು ಯಂತ್ರೋಪಕರಣಗಳನ್ನ ಮಾನವ ಸಂಪನ್ಮೂಲ ಜೊತೆಗೆ ಸೇರಿಸ್ತಕ್ಕಂಥದ್ದು. ಬರೀ ಮಾನವ ಅಂತಕ್ಕಂಥವೇ ಕೆಲಸ ಮಾಡಕ್ಕಾಗಲ್ಲ, ದೊಡ್ಡ ದೊಡ್ಡ ಕೆಲಸಗಳನ್ನ ಯಾರು ಮಾಡ್ಬೇಕಾಗುತ್ತೆ ಹಾಗಾದ್ರೆ? ಹೌದು ತಾನೆ, ಅಲ್ಲಿ ಯಂತ್ರಗಳು ಅಂತಕ್ಕಂಥವು ಬೇಕಾಗ್ತವೆ. ಆ ಯಂತ್ರಗಳು ಮತ್ತು ಮಾನವನ ಎರಡನ್ನೂ ಕೂಡ ನಾವು ಬಳಸಿಕೊಂಡು ಆ ಒಂದು ಸಂಘಟನೆ ಅಂತಕ್ಕಂಥದ್ದು ಯಶಸ್ವಿಯಾಗಲಿಕ್ಕೆ ಸಾಧ್ಯವಾಗುತ್ತೆ. ಓಕೆ, ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಸಿಬ್ಬಂದಿಯ ಪೂರೈಕೆ. ಸಿಬ್ಬಂದಿಯ ಪೂರೈಕೆ ಅಂತಕ್ಕಂಥದ್ದು ನೋಡಿ, ನೌಕರ ವರ್ಗದವರ ನೇಮಕಾತಿ. ಯಾವುದಾದ್ರೂ ಒಂದು ಕೆಲಸಕ್ಕೆ ನಾವು ಸಿಬ್ಬಂದಿಯನ್ನ, ಉದ್ಯೋಗಿಗಳನ್ನ ಆಯ್ಕೆ ಮಾಡ್ಕೋಬೇಕನ್ನೋದಾದ್ರೆ ಅಥವಾ ನೇಮಕಾತಿ ಅಂತಕ್ಕಂಥದನ್ನ ಮಾಡ್ಕೋಬೇಕಾದ್ರೆ ಅವನು ಅದರಲ್ಲಿ ಪರಿಣಿತಿಯನ್ನ ಹೊಂದಿದಾನ, ಆ ಕೆಲಸಕ್ಕೆ ಅವನು ಅರ್ಹತೆಯನ್ನ ಪಡ್ಕೊಂಡಿದ್ದಾನ, ಆ ಕೆಲಸದಲ್ಲಿ ಅವನು ಹೆಚ್ಚಿನ ತರಬೇತಿಯನ್ನ ಪಡ್ಕೊಂಡಿದ್ದಾನ ಅಂತಕ್ಕಂಥದ್ದನ್ನು ಕೂಡ ನಾವು ಮನದಟ್ಟನ್ನ ಮಾಡ್ಕೋಬೇಕು. ಯಾವುದ್ರಲ್ಲಿ? ಸಿಬ್ಬಂದಿ ಪೂರೈಕೆಯಲ್ಲಿ. ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥವ್ರನ್ನ ಕರ್ಕೊಂಡ್ಬಂದು ಇಂಥ ಕೆಲಸವನ್ನ ಮಾಡಿ ಅಂತ ಅಂದಾಗ ಅವರು ಎಷ್ಟರ ಮಟ್ಟಿಗೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯತೆ ಇದೆ, ಹೌದಲ್ವಾ? ಹಾಗಾಗಿ ಇಲ್ಲಿ ನೌಕರ ವರ್ಗದವರ ನೇಮಕಾತಿ ಅಂತಕ್ಕಂಥದ್ದು ಕೂಡ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಯಾವುದರಲ್ಲಿ? ನಿರ್ವಹಣೆಯ ಕಾರ್ಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ಇನ್ನ ಆಯ್ಕೆಯನ್ನ ಮಾಡಬೇಕು. ನೌಕರ ವರ್ಗದವರನ್ನ ಹೇಗ್ ಮಾಡ್ಕೋಬೇಕು? ಈಗ ಹೇಳಿದ್ವಲ್ಲ ನಾವು, ಅದೇ ರೀತಿಯಾಗಿನೇ ಹೇಗಪ್ಪ ಅಂತಂದ್ರೆ ಅವರ ಅರ್ಹತೆ ಅಂತಕ್ಕಂಥದ್ದು, ನಾವು ಕೊಡ್ತಕ್ಕಂತಹ ಕೆಲಸದಲ್ಲಿ ಅವನು ಅರ್ಹತೆಯನ್ನ ಹೊಂದಿದಾನ, ಅದರಲ್ಲಿ ಅವನು ತರಬೇತಿ ಅಂತಕ್ಕಂಥದನ್ನ ಪಡ್ಕೊಂಡಿದ್ದಾನ, ಎಲ್ಲವನ್ನ ಮನದಟ್ಟನ್ನ ಮಾಡಿಕೊಂಡು ಅಲ್ಲಿ ಸಿಬ್ಬಂದಿಯನ್ನ ನಾವು ಆಯ್ಕೆಯನ್ನ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಇನ್ನ ಸ್ಥಾನೀಕರಣ. ಆ ಒಂದು ಕೆಲಸದಲ್ಲಿ, ಆ ಒಂದು ಸ್ಥಳದಲ್ಲಿ ಅವನು
ಕೆಲಸವನ್ನ ಮಾಡ್ಲಿಕ್ಕೆ ಆಗುತ್ತಾ ಅಥವಾ ಆಗಲ್ವಾ. ಹಾಗೇನೆ ತರಬೇತಿ ಅಂತಕ್ಕಂಥದ್ದು ಇಟ್ ಇಸ್ ದ ಮೀನಿಂಗ್ ಆಫ್ ಟ್ರೈನಿಂಗ್. ನಾವು ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ನಾನು ಒಬ್ಬ ಶಿಕ್ಷಕ, ನಾನು ಮಕ್ಕಳ ಎದುರಿಗೆ ಪಾಠ ಮಾಡಬೇಕು ಅಂತಕ್ಕಂಥದ್ದು ಇದೆ ಅನ್ನೋದಾದ್ರೆ, ಅಥವಾ ಪಾಠವನ್ನ ಮಾಡಬೇಕು, ನಾನೊಬ್ಬ ಆಸ್ ಎ ಟೀಚರ್ ಆಗಬೇಕು ಅನ್ನೋದಾದ್ರೆ ನಾನೇನ್ ಮಾಡಿರ್ಬೇಕಾಗಿತ್ತು, ಎಸ್ ಅದ ಅರ್ಹತೆಗೆ ವಿದ್ಯಾರ್ಹತೆಗೆ ತಕ್ಕಂತೆನೆ ಇಲ್ಲಿ ನಾವು ಉದ್ಯೋಗವನ್ನು ಕೂಡ ಅರಿಸಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಆ ತರಬೇತಿಯನ್ನ ಪಡ್ಕೊಂಡಾಗ ಮಾತ್ರ ನಾನು ಈ ಒಂದು ಜಾಗದಲ್ಲಿ ನಿಂತ್ಕೊಂಡು ನಿಮಗೆ ವಿದ್ಯಾಭ್ಯಾಸವನ್ನ ಕಲಿಸಲಿಕ್ಕೆ ಸಾಧ್ಯತೆ ಇದೆ. ಒಂದು ವೇಳೆ ನಾನು ಆ ಒಂದು ತರಬೇತಿಯನ್ನ ಪಡ್ಕೊಳ್ಳದೇ ಇದ್ದರೆ ಇಲ್ಲಿ ನಿಂತ್ಕೊಂಡು ನಾನು ನಿಮಗೆ ವಿದ್ಯಾಭ್ಯಾಸವನ್ನ ಹೇಳ್ಕೊಡ್ಲಿಕ್ಕೆ ಸಾಧ್ಯತೆ ಇತ್ತಾ? ನೆವರ್ ಅಲ್ವಾ. ಅದಕ್ಕಾಗಿ ಯಾವ ಕೆಲಸದಲ್ಲಿ ನಾವು ಹೊಂದ್ತೀವೋ ಅಥವಾ ಕೆಲಸವನ್ನ ಪಡ್ಕೊಳ್ತೀವೋ ಆ ಕೆಲಸದಲ್ಲಿ ನಾವು ಸಂಪೂರ್ಣವಾಗಿರ್ತಕ್ಕಂಥ ಪರಿಪೂರ್ಣತೆಯನ್ನು ಹೊಂದಿರತಕ್ಕಂಥದ್ದನ್ನು ಕೂಡ ಗಮನಿಸಬೇಕಾಗುತ್ತೆ. ಅದನ್ನು ನಾವು ಇಲ್ಲಿ ತರಬೇತಿಯನ್ನು ಕೂಡ ಹೊಂದಿರಬೇಕಾಗುತ್ತೆ. ಓಕೆ. ಹಾಗೇನೆ ಅವರ ಪ್ರಗತಿಗಳನ್ನು ಕೂಡ ಇದು ಹೊಂದಿರತಕ್ಕಂಥದ್ದು. ಅರ್ಹತೆಗಳ ಆಧಾರದ ಮೇಲೆ ಸಿಬ್ಬಂದಿ ಅಂತಕ್ಕಂಥವ್ರು ಹೇಗೆ ಅವರ ಅರ್ಹತೆ ತರಬೇತಿಯನ್ನ ಪಡ್ಕೊಂಡಿರ್ತಾರೆ ಅದರ ಆಧಾರದ ಮೇಲೆ ನಾವು ಆ ಒಂದು ನಿರ್ವಹಣೆ ಕ್ಷೇತ್ರ ಅಂತಕ್ಕಂಥದ್ದೇನಿದೆ ಇಲ್ಲಿ ಯಶಸ್ವಿಯಾಗಿ ಹೊಂದಲಿಕ್ಕೆ ಅಥವಾ ಪ್ರಗತಿಯನ್ನ ಹೊಂದಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ. ಇನ್ನ ಮೂರನೆಯ ನಿರ್ವಹಣೆ ಕ್ಷೇತ್ರವನ್ನ ನಾವು ಗಮನಿಸಿದಾಗ ಇನ್ನು ನಾಲ್ಕನೇದಾಗಿರ್ತಕ್ಕಂಥದ್ದು ನಿರ್ದೇಶನ, ಡೈರೆಕ್ಷನ್ ಮಾಡ್ತಕ್ಕಂಥದ್ದು, ಸೂಚನೆಗಳನ್ನ ಕೊಡ್ತಕ್ಕಂಥದ್ದು. ನೋಡಪ್ಪ ಇಂತಿಂತ ಕೆಲಸಗಳನ್ನ ನೀವು ಮಾಡಿ, ಡೈರೆಕ್ಷನ್ ಮಾಡ್ತಕ್ಕಂಥದ್ದು ಅಷ್ಟೇನೆ ಅಲ್ವಾ. ಸೂಚನೆಗಳನ್ನ ನೀಡ್ತಕ್ಕಂಥದ್ದು ಮತ್ತೆ ಮಾರ್ಗದರ್ಶನವನ್ನು ನೀಡ್ತಕ್ಕಂಥದ್ದು. ಈ ರೀತಿಯಾಗೆಲ್ಲ ಈ ರೀತಿಯಾಗಿ ಇಲ್ಲಿ ಬೆಸ್ಟ್ ಒಂದು ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ಏನಪ್ಪಾ ಅಂತಂದ್ರೆ, ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಕೇವಲ ಕಟ್ಟಡ ಕಟ್ಟತಕ್ಕಂಥ ಕಾರ್ಮಿಕರ ಕೆಲಸ ಹೆಚ್ಚಾಗಿರುತ್ತೋ ಅಥವಾ ಕಾರ್ಮಿಕರು ಮತ್ತು ಅಲ್ಲಿ ಇಂಜಿನಿಯರ್ ಅಂತ ನಾವೇನ್ ಕರಿತೀವಿ ಅವ್ರ ಜವಾಬ್ದಾರಿ ಇರುತ್ತೋ, ಇಲ್ಲಿ ಇಂಜಿನಿಯರ್ ಯಾವ ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನವನ್ನ ಡೈರೆಕ್ಷನ್ ಅನ್ನ ನೀಡಿರ್ತಾನೋ ಅದೇ ರೀತಿಯಾಗಿನೇ ಅಲ್ಲಿ ಕಟ್ಟಡ ಅಂತಕ್ಕಂಥದ್ದು ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಅಲ್ವಾ. ಈ ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇನ್ನ ವಿಚಾರಣೆಯನ್ನು ನಡೆಸ್ತಕ್ಕಂಥದ್ದು, ಆ ಕೆಲಸ ಕಾರ್ಯ ಅಂತಕ್ಕಂಥದನ್ನ ನಾವು ಯಾವ ರೀತಿಯಾಗಿ ಮಾಡ್ಬೇಕು, ಯಾವ ರೀತಿಯಾಗಿ ಬಿಡಬೇಕು, ಹೀಗೆ ಮಾಡಿದ್ರೆ ಹೇಗೆ, ಹಾಗೆ ಮಾಡಿದ್ರೆ ಹೇಗೆ ಅಂತಕ್ಕಂಥ ಒಂದು ನಿರ್ಧಾರವನ್ನ ಕೂಡ ನಾವು ಮಾಡಬೇಕಾಗುತ್ತೆ, ವಿಚಾರಣೆಯನ್ನ ನಡೆಸಬೇಕಾಗಿರ್ತಕ್ಕಂಥದ್ದು. ಹಾಗೇನೆ ಮುಂದಾಳತ್ವ ಒದಗಿಸುವ ಕಾರ್ಯ ಆಗಬೇಕು, ಮುಂದಾಳತ್ವವನ್ನ ವಹಿಸ್ತಕ್ಕಂಥದ್ದು. ಈಗ ಹೇಳಿದ್ವಲ್ಲ ನಾವು ಒಬ್ಬ ಇಂಜಿನಿಯರ್ ಅಂತಕ್ಕಂಥವ್ರು ಇದ್ದಾರೆ ಅಂದ್ರೆ ಆ ಬಿಲ್ಡಿಂಗ್ ಕಂಪ್ಲೀಟ್ ಆಗೋವರೆಗೂ ಕೂಡ ಮುಂದಾಳತ್ವವನ್ನು ವಹಿಸಿ ಅದನ್ನ ಮುಗಿಸ್ತಕ್ಕಂಥ ಜವಾಬ್ದಾರಿ ಯಾರಿಗಿರುತ್ತೆ, ಇಂಜಿನಿಯರಿಂಗ್ ಇರುತ್ತೆ ಅಲ್ವಾ. ಇದನ್ನೇ ನಾವೇನಂತ ಕರಿತೀವಿ, ನಿರ್ವಹಣೆ ಎಂಬುದಾಗಿನೂ ಕೂಡ ಕರೆಯಲಾಗುತ್ತೆ. ಅರ್ಥ ಆಯ್ತಲ್ವಾ. ಅವ್ರು ಮಾಡಲ್ಲ, ಬೇರೆಯವರ ಕಡೆಯಿಂದ ಕೆಲಸವನ್ನ ಮಾಡಿಸಿ ಕಂಪ್ಲೀಟ್ ಆ ಬಿಲ್ಡಿಂಗ್ ಅನ್ನ ರೆಡಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಅದನ್ನೇ ನಾವೇನಂತ ಕರಿತೀವಿ, ಮುಂದಾಳತ್ವ ಒದಗಿಸುವ ಕಾರ್ಯವಾಗಿರ್ತಕ್ಕಂಥದ್ದು. ಓಕೆ, ಇದು ನಾಲ್ಕನೇದಾಗಿರ್ತಕ್ಕಂಥದ್ದು. ಇನ್ನ ಸಂಯೋಜನೆ, ನಿರ್ವಹಣೆಯ ಕಾರ್ಯವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಸಂಯೋಜನೆ ಅಂತಕ್ಕಂಥದ್ದು. ಇದು ವಿವಿಧ ಇಲಾಖೆಗಳ ತಜ್ಞರ ಸುಲಲಿತವಾಗಿರ್ತಕ್ಕಂಥ ಒಗ್ಗೂಡಿಸುವಿಕೆ. ನೋಡಿ, ಒಂದೇ ಕ್ಷೇತ್ರದಲ್ಲಿರ್ತಕ್ಕಂಥವರಲ್ಲ, ಹಲವಾರು ತಜ್ಞರನ್ನ ಇದು ಒಳಗೊಂಡಿರಬೇಕು. ವಿವಿಧ ಇಲಾಖೆಗಳ ಅವರ ಒಂದು ಸುಲಲಿತವಾಗಿರ್ತಕ್ಕಂಥ ಒಗ್ಗೂಡಿಕೆ, ಎಲ್ಲರೂ ಕುತ್ಕೊಂಡು ಕೆಲಸವನ್ನ ಮಾಡಿದಾಗ ಮಾತ್ರ ಅದೊಂದು ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನ ಕಾರ್ಯಾಚರಣೆಗಳ ಐಕ್ಯತೆಯನ್ನ ಕ್ರಮಬದ್ಧವಾಗಿ ವ್ಯವಸ್ಥೆಗೊಳಿಸುವ ಒಂದು ಕಾರ್ಯ ಏನಾಗುತ್ತೆ, ಇಲ್ಲಿ ಕ್ರಮಬದ್ಧವಾಗಿ ಇಂಥವ್ರು ಇಂತಿಂತ ಕೆಲಸನೇ ನಿರ್ವಹಿಸಬೇಕು ಅಂತ ಜವಾಬ್ದಾರಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಎಲ್ಲವೂ ಕೂಡ ಅಂತಿಮವಾಗಿ ಬಂದಂತ ಸಂದರ್ಭದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಫಲಿತಾಂಶವನ್ನ ಆ ಕಾರ್ಯ ಅಂತಕ್ಕಂಥದ್ದು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಓಕೆ, ಅರ್ಥ ಆಯ್ತಲ್ವಾ. ಇಷ್ಟು ಇದಾದ ನಂತರ ಇನ್ನೊಂದು ಆರನೇ ಪ್ರಮುಖವಾಗಿರ್ತಕ್ಕಂಥದ್ದು ನಿಯಂತ್ರಣ. ಇಟ್ ಇಸ್ ದ ಮೀನಿಂಗ್ ಆಫ್ ಕಂಟ್ರೋಲಿಂಗ್. ನಿಯಂತ್ರಣಕ್ಕೆ ಒಳಪಡಿಸ್ತಕ್ಕಂಥದ್ದು ವ್ಯವಹಾರ ನಿರ್ವಹಣೆಯ ಎಲ್ಲಾ ಚಟುವಟಿಕೆಗಳಲ್ಲೂ ಕೂಡ ಇದು ವ್ಯಾಪಿಸಿರುತ್ತೆ. ಯಾವುದು ನಿಯಂತ್ರಣ ಅಂತಕ್ಕಂಥದ್ದು ಎಲ್ಲರ ಹತೋಟಿಯನ್ನು ಕೂಡ ಅದು ಒಳಗೊಂಡಿರ್ತಕ್ಕಂಥದ್ದು. ಅದಕ್ಕೆ ನಾವೇನಂತ ಕರಿತೀವಿ, ಕಂಟ್ರೋಲಿಂಗ್.
ನಿಯಂತ್ರಣ ಅಂತ ಕರಿತೀವಿ. ಇಲ್ಲಿ ಸಂಸ್ಥೆಯ ಪ್ರತಿಯೊಬ್ಬರು ಇಲ್ಲಿ ಕಾರ್ಯಮಗ್ನರಾಗಿರ್ತಕ್ಕಂಥದ್ದು. ನಾವು ಮ್ಯಾನೇಜ್ಮೆಂಟ್ ಮಾಡ್ತಾ ಇದೀವಿ, ಕೆಲಸಗಳನ್ನ ವಹಿಸಿದ್ವಿ, ಎಲ್ಲರೂ ಕೂಡ ಆ ಕ್ಷೇತ್ರದಲ್ಲಿ ಏನ್ ಮಾಡ್ತಾ ಇದ್ದಾರೆ, ತನ್ನ ಕೆಲಸದಲ್ಲಿ ಅವರು ಮಗ್ನರಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲರೂ ಒಗ್ಗೂಡಿ ಆ ಕಾರ್ಯಗಳಂತಕ್ಕಂಥದ್ದು ಯಶಸ್ವಿಯಾದಂತ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿ ನಿರ್ವಹಣೆ ಕ್ಷೇತ್ರದ ವ್ಯಾಪ್ತಿ ಅಂತಕ್ಕಂಥದ್ದು ಕೂಡ ಯಶಸ್ವಿಯಾಗಲಿಕ್ಕೆ ಸಾಧ್ಯವನ್ನು ನಾವು ಕಾಣಬಹುದಾಗಿದೆ. ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ನಿರ್ವಹಣೆ ಕ್ಷೇತ್ರದ ಒಂದು ವ್ಯಾಪ್ತಿ ಅಂತಕ್ಕಂಥದನ್ನ ಗಮನಿಸಿದೀವಿ. ಓಕೆ, ಹಾಗಾದ್ರೆ ನಂತರದಲ್ಲಿ ನಾವು ಸಂಘಟನೆಯ ಕಾರ್ಯಕ್ಷೇತ್ರದಲ್ಲಿ ತೆಗೆದುಕೊಳ್ತಕ್ಕಂತಹ ನಿರ್ಧಾರ, ಆ ಸಂಘಟನೆಯಲ್ಲಿ ತೆಗೆದುಕೊಳ್ತಕ್ಕಂತಹ ನಿರ್ಧಾರ ಅಂತಕ್ಕಂಥದ್ದು ಹೇಗಿರ್ಬೇಕಾಗುತ್ತೆ ನೋಡಿ. ಒಂದು ಮಾನಸಿಕ ಪ್ರಕ್ರಿಯೆಯಾಗಿರ್ತಕ್ಕಂಥದ್ದು, ಇದು ಒಂದು ಮಾನಸಿಕವಾಗಿರ್ತಕ್ಕಂಥ ಪ್ರಕ್ರಿಯೆ. ಆ ನಿರ್ವಹಣೆಯನ್ನು ಮಾಡ್ಬೇಕಾದ್ರೆ ಇದನ್ನ ಫಸ್ಟ್ ಗೆ ನಾವೇನ್ ಮಾಡ್ಬೇಕಾಗಿತ್ತು, ಪ್ರೀ ಪ್ಲಾನಿಂಗ್ ಅನ್ನ ಮಾಡ್ಕೋಬೇಕು. ಹೀಗೇನೆ ಆ ಒಂದು ಕೆಲಸಗಳು ಅಂತಕ್ಕಂಥವು ನಡಿಬೇಕಂತಕ್ಕಂಥದನ್ನ ಒಂದು ಮಾನಸಿಕವಾಗಿ ನಾವು ಪ್ರಿಪೇರ್ ಆಗಿರಬೇಕು. ಇನ್ನು ಎರಡನೇದಾಗಿರ್ತಕ್ಕಂಥದ್ದು, ಅನೇಕ ಚಟುವಟಿಕೆಗಳಲ್ಲಿ ಒಂದು ಅತ್ಯುತ್ತಮವಾದ ಚಟುವಟಿಕೆಯನ್ನ ಆರಿಸಿಕೊಳ್ತಕ್ಕಂಥದ್ದು. ಹೀಗಲ್ಲ, ಹೀಗ್ ಮಾಡಿದ್ರೆ ಅದು ಯಶಸ್ವಿ ಆಗ್ಬಹುದಾ, ಹಾಗೆ ಮಾಡಿದ್ರೆ ಯಶಸ್ವಿ ಆಗ್ಬಹುದಾ, ಈ ರೀತಿಯಾಗಿ ಮಾಡಿದ್ರೆ ಇದರಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ನಾವು ಪಡಿಬಹುದಾ, ಈ ಎಲ್ಲ ಅಂಶಗಳನ್ನು ಕೂಡ ನಾವು ಸಂಘಟನೆಯ ಕಾರ್ಯಕ್ಷೇತ್ರದ ನಿರ್ಧಾರದಲ್ಲಿ ಕಾಣ್ತಾ ಇದ್ದೀವಿ. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ನಾವು ನೇರವಾಗಿನೇ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೀವಿ ಅಂದ್ರೆ ಯಾವುದೂ ಕೂಡ ಯಶಸ್ವಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳು ಇದಾವ. ಹಾಗಾದ್ರೆ ನಿರ್ಧಾರಗಳನ್ನ ತೆಗೆದುಕೋಬೇಕಾದ್ರೆ ಏನೆಲ್ಲ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸಬೇಕು, ಅದನ್ನೇ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾದ ಅವಶ್ಯಕತೆಗಳೇನು, ಮಹತ್ವವೇನು, ಏನ್ ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತೆ ಅಲ್ವಾ. ಹಾಗಾದ್ರೆ ಇಲ್ಲಿ ಗುರಿ ಮತ್ತು ಉದ್ದೇಶಗಳನ್ನ ಈಡೇರಿಸಿಕೊಳ್ಳಲು ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಯಾವುದೋ ಒಂದು ಗುರಿ ಅಂತಕ್ಕಂಥದ್ದು ಇಟ್ಕೊಂಡಿದೀವಿ. ಆ ಗುರಿ ಅಂತಕ್ಕಂಥದನ್ನ ಸಾಧನೆಯನ್ನ ಮಾಡಬೇಕಾದ್ರೆ ಅಲ್ಲಿ ನಿರ್ಧಾರಗಳಂತಕ್ಕಂಥವು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸುತ್ತವೆ ನೋಡಿ. ಗುರಿ ಮತ್ತು ಉದ್ದೇಶಗಳನ್ನ ಈಡೇರಿಸಿಕೊಳ್ಳಲು ಇಷ್ಟೇ ಸಮಯದಲ್ಲಿ ಆ ಕೆಲಸ ಅಂತಕ್ಕಂಥದ್ದು ಮುಗಿಬೇಕು, ಈ ರೀತಿಯಾಗಿನೇ ನಾವು ಪ್ಲಾನ್ ಅನ್ನ ಮಾಡ್ಕೊಂಡ್ರೆ ಆ ಕೆಲಸವನ್ನ ಇಷ್ಟೇ ದಿನಗಳ ಅವಧಿಯಲ್ಲಿ ನಾವು ಮುಗಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಒಂದು ಪ್ರೀ ಪ್ಲಾನ್ ಯೋಜನೆ ಅಂತಕ್ಕಂಥದ್ದು ಇದ್ದಾಗ ಮಾತ್ರ ನಮ್ಮ ಗುರಿ ಮತ್ತು ಉದ್ದೇಶಗಳನ್ನ ನಾವು ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನ ವ್ಯಾಪಾರ ದೃಷ್ಟಿಯಿಂದ ಅತ್ಯಂತ ಸಮಂಜಸವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ, ನಾವು ಯಾವ್ದಾದ್ರು ಒಂದು ವ್ಯಾಪಾರವನ್ನ ಮಾಡ್ತಾ ಇದೀವಿ ಅಂತಂದ್ರೆ ತಂದಿರ್ತಕ್ಕಂಥದ್ದು ಇಷ್ಟು ರೂಪಾಯಿಗೆ ತಂದಿದ್ದೀವಿ, ಅವುಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು ಯಾವ ಬೆಲೆಗೆ ನಾವು ಮಾರಾಟವನ್ನ ಮಾಡಬೇಕು, ಯಾಕೆಂತಂದ್ರೆ ನಾವು ಮಾಡ್ತಕ್ಕಂಥದ್ದು ಯಾವ ಉದ್ದೇಶಕ್ಕಾಗಿ, ಲಾಭಕ್ಕಾಗಿ. ಲಾಭವನ್ನ ಪಡಿಬೇಕನ್ನೋದಾದ್ರೆ ತಂದಿರ್ತಕ್ಕಂತಹ ವಸ್ತುಗಳನ್ನ ಯಾವ ಪ್ರಮಾಣದಲ್ಲಿ ಹೇಗೆ ಮಾರಾಟವನ್ನ ಮಾಡಬೇಕು ಅಂತಕ್ಕಂಥ ಈ ನಿರ್ಧಾರವನ್ನು ಕೂಡ ನಾವು ಮೊದಲೇ ಹೊಂದಿರಬೇಕಾಗುತ್ತೆ. ಅರ್ಥ ಆಯ್ತಲ್ವಾ. ಇವು ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗೇನೆ ನಿರ್ಧಾರಗಳಲ್ಲಿ 2 ವಿಧಗಳನ್ನ ನಾವು ಕಾಣಬಹುದಾಗಿದೆ. ಎಷ್ಟು ವಿಧಗಳು? 2 ವಿಧಗಳನ್ನ. ನಿರ್ಧಾರಗಳಲ್ಲಿ 2 ವಿಧಗಳನ್ನ ಕಾಣ್ತೀವಿ. ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ವೈಯಕ್ತಿಕ ನಿರ್ಧಾರಗಳು, ಎರಡನೇದಾಗಿರ್ತಕ್ಕಂಥದ್ದು ವೈಯಕ್ತಿಕ ನಿರ್ಧಾರಗಳು ಮತ್ತು ಗುಂಪು ನಿರ್ಧಾರಗಳು. ಅರ್ಥ ಆಯ್ತಲ್ವಾ. ನಿರ್ಧಾರಗಳಲ್ಲಿ 2 ಭಾಗಗಳನ್ನ ಕಾಣ್ತಾ ಇದ್ದೀವಿ. ಒಂದು ವೈಯಕ್ತಿಕ ನಿರ್ಧಾರಗಳು, ಎರಡನೇದಾಗಿರ್ತಕ್ಕಂಥದ್ದು ಗುಂಪು ನಿರ್ಧಾರಗಳು. ಅಲ್ಲಿ ಹೆಸರೇ ಸೂಚಿಸ್ತಾವವು. ವೈಯಕ್ತಿಕ ನಿರ್ಧಾರಗಳು ಅಂದ್ರೇನು, ಗುಂಪು ನಿರ್ಧಾರಗಳು ಅಂದ್ರೇನು ಅಲ್ವಾ, ಹೆಸರುಗಳೇ ನಮಗೆ ತಿಳಿಸ್ತವೆ ನೋಡಿ. ವೈಯಕ್ತಿಕ ನಿರ್ಧಾರಗಳು ಅಂತಂದ್ರೆ ಒಬ್ಬ ವ್ಯಕ್ತಿ ತೆಗೆದುಕೊಳ್ತಕ್ಕಂತಹ ನಿರ್ಧಾರವನ್ನೇ ನಾವೇನಂತ ಕರಿತೀವಿ, ವೈಯಕ್ತಿಕ ನಿರ್ಧಾರಗಳು ಅಂತ ಕರಿತೀವಿ. ಇನ್ನ ಗುಂಪು ನಿರ್ಧಾರಗಳು, ನಿರ್ವಹಣೆಯಲ್ಲಿ ಗುಂಪು ನಿರ್ಧಾರಗಳನ್ನ ತಗೊಂಡಾಗ ಒಂದು ತಂಡ ಅಂತಕ್ಕಂಥದ್ದೇನಿದೆ, 10 ಜನರ ಒಂದು ತಂಡ ಅಂತಕ್ಕಂಥದ್ದೇನಿದೆ, 10 ಜನರು ಕೂಡ ಕುತ್ಕೊಂಡು ಡಿಸ್ಕಷನ್ ಅನ್ನ ಮಾಡಿ ತೆಗೆದುಕೊಳ್ತಕ್ಕಂತಹ ನಿರ್ಧಾರ, ಇದನ್ನ ನಾವು ಗುಂಪು ನಿರ್ಧಾರ ಅಂತ ಕರಿತೀವಿ. ಆದ್ರೆ ಏಕ ವ್ಯಕ್ತಿಯ ನಿರ್ಧಾರವನ್ನ ತಗೊಂಡಾಗ ಸಡನ್ ಆಗಿ ಒಬ್ಬ ವ್ಯಕ್ತಿನೇ ಅವನು ಏನು ಲಾಭನರಾಗ್ಲಿ ನಷ್ಟನರಾಗ್ಲಿ ಅಂತಕ್ಕಂಥ ಒಂದು ನಿರ್ಧಾರವನ್ನ ತಗೊಳ್ತಾನೆ.
ಆದ್ರೆ ಗುಂಪು ನಿರ್ಧಾರದಲ್ಲಿ ಸಡನ್ ಆಗಿನೇ ನಿರ್ಧಾರವನ್ನ ತಗೊಳ್ಳಿಕ್ಕೆ ಯಾವ ಕಾರಣಕ್ಕೂ ಬರಲ್ಲ. ಯಾಕೆಂತಂದ್ರೆ ಅಲ್ಲಿ ಸುಮಾರು ಗುಂಪುಗಳು ಅಥವಾ 5 ರಿಂದ 10 ಜನರ ಗುಂಪು ಅಂತಕ್ಕಂಥದ್ದು ಇರುತ್ತೆ. ಆ ಗುಂಪಿನಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಎಲ್ಲರೂ ಒಪ್ಪಿಗೆಯನ್ನ ಪಡೆದಾಗ ಮಾತ್ರ ಅದು ನಿರ್ಧಾರ ಆಗಲಿಕ್ಕೆ ಸಾಧ್ಯತೆ ಇದೆ. ಇದು ವೈಯಕ್ತಿಕ ನಿರ್ಧಾರಗಳು ಮತ್ತು ಗುಂಪು ನಿರ್ಧಾರಗಳು. ಇನ್ನ ನಿರ್ಧಾರ ತೆಗೆದುಕೊಳ್ಳಲು ಪಾಲಿಸಬೇಕಾಗಿರ್ತಕ್ಕಂತಹ ತತ್ವಗಳು. ನಾವು ನಿರ್ಧಾರವನ್ನು ತೆಗೆದುಕೊಳ್ತಾ ಇದೀವಿ ಅಂದ್ರೆ ಅಲ್ಲಿ ಕೆಲವೊಂದು ಅಂಶಗಳನ್ನು ನಾವು ಪಾಲಿಸಬೇಕಾಗುತ್ತೆ. ಆ ಒಂದು ಪಾಲಿಸುವ ತತ್ವಗಳು ಯಾವ್ಯಾವಪ್ಪ ಅಂತಂದ್ರೆ, ಮೊದಲಾಗಿರ್ತಕ್ಕಂಥದ್ದು ಗುರಿಗಳನ್ನ ಸ್ಥಿರಪಡಿಸುವುದು. ನೋಡಿ, ನಾವು ಅವಾಗಲೇ ಹೇಳಿದೀವಿ, ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ನಾವು ಯಶಸ್ವಿಯನ್ನಾಗಿ ಹೊಂದಬೇಕನ್ನೋದಾದ್ರೆ ಗುರಿ ಮತ್ತು ಸಾಧನೆಗಳು, ಗುರಿ ಮತ್ತು ಉದ್ದೇಶಗಳಂತಕ್ಕಂಥವೇನಿದಾವೆ ಅವುಗಳು ಸ್ಥಿರವಾಗಿರ್ಬೇಕು. ಈಗ 1 ಗಂಟೆಗೆ ಒಂದು ಕೆಲಸ ಮಾಡೋದು, ಇನ್ನೊಂದು ಗಂಟೆಗೆ ಇನ್ನೊಂದು ಕೆಲಸ ಮಾಡ್ತಕ್ಕಂಥದ್ದಲ್ಲ. ಒಂದೇ ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ಗುರಿಯನ್ನ ನಾವು ಸಿದ್ಧಪಡಿಸ್ಕೊಂಡಿರ್ಬೇಕು. ಓಕೆ, ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಗುರಿಗಳ ನಿರ್ದಿಷ್ಟತೆ ಅಂತಕ್ಕಂಥದ್ದು ಇರಬೇಕು. ಮುಖ್ಯವಾಗಿ ಯಾವ ಕೆಲಸವನ್ನ ಮಾಡ್ತೀವಿ ಆ ಕೆಲಸದ ಕಡೆಗೆ ನಾವು ಹೆಚ್ಚು ಒತ್ತನ್ನ ನೀಡಬೇಕು. ಅದನ್ನೇ ನಾವೇನಂತ ಕರಿತೀವಿ, ಗುರಿಗಳ ನಿರ್ದಿಷ್ಟತೆ ಅಂತ ಕರಿತೀವಿ. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಪರ್ಯಾಯ ನಿರ್ಧಾರಗಳನ್ನು ಹುಡುಕ್ತಕ್ಕಂಥದ್ದು. ಆ ಕೆಲಸ ಆಗಲಿಲ್ಲ ಆ ಸಮಯದಲ್ಲಿ ಅಂತಂದ್ರೆ ಇನ್ನೊಂದು ರೀತಿಯಲ್ಲಿ ಬೇರೊಂದು ದಾರಿಯಲ್ಲಿ ಬಂದು ಆ ಕೆಲಸ ಕಾರ್ಯಗಳನ್ನ ಯಶಸ್ವಿಗೊಳಿಸ್ತಕ್ಕಂಥದ್ದು ಅಥವಾ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥದ್ದು. ಇನ್ನು ಯೋಜನೆಗಳನ್ನ ಪಕ್ವಗೊಳಿಸ್ತಕ್ಕಂಥದ್ದು. ಯಾವುದೇ ಕೆಲಸವನ್ನ ಮಾಡ್ಲಿ ನಾವಲ್ಲಿ ಏನನ್ನ ಮಾಡ್ಕೋಬೇಕು, ಫಸ್ಟ್ಗೆನೆ ಪ್ರೀ ಪ್ಲಾನ್ ಯೋಜನೆಗಳನ್ನ ಮಾಡ್ಕೊಳ್ತಕ್ಕಂಥದ್ದು. ಆ ಯೋಜನೆಗಳು ಯಶಸ್ವಿಯಾಗಿರ್ಬೇಕು. ಇನ್ನ ವಿವೇಚನಾಯುಕ್ತ ತರ್ಕಬದ್ಧ ಯೋಜನೆಗಳು, ವಿವೇಚನಾಯುಕ್ತ ತರ್ಕಬದ್ಧ ಯೋಜನೆಗಳು ಅಂತಕ್ಕಂಥದ್ದು ಒಳಗೊಂಡಿರುತ್ತೆ. ಹಾಗೇನೆ ವಸ್ತುಸ್ಥಿತಿಯನ್ನ ಅರಿಯುವುದು. ಈಗ ಯಾವುದೋ ಒಂದು ಕೆಲಸವನ್ನ ನಾವು ವಹಿಸಿದೀವಿ ಯಾರಿಗೆ ಅಂದ್ರೆ ಅಲ್ಲೇನಾದ್ರೂ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಆ ವಸ್ತುಸ್ಥಿತಿ ಏನಾಗಿದೆ, ಅಟ್ ಪ್ರೆಸೆಂಟ್ ಆ ಸಮಯದಲ್ಲಿ ಆ ಕೆಲಸ ಅಂತಕ್ಕಂಥದ್ದು ಪೂರ್ಣಗೊಂಡಿಲ್ಲ, ಯಾಕೆ, ಆ ಒಂದು ಸ್ಥಿತಿ ಅಂತಕ್ಕಂಥದ್ದೇನಿದೆ ಇದನ್ನ ಅರಿತು ನಾವು ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗುತ್ತೆ. ಇನ್ನ ಮೌಲ್ಯೀಕರಿಸ್ತಕ್ಕಂಥದ್ದು. ಇಷ್ಟೆಲ್ಲ ಕೆಲಸಗಳನ್ನ ನಾವು ಮಾಡಿದೀವಿ, ಅದು ಯಶಸ್ವಿ ಆಗಿದೆಯಾ, ನಮಗೆ ಪ್ರತಿಫಲ ಅಂತಕ್ಕಂಥದ್ದು ಸಿಕ್ಕಿದೆಯಾ, ಎಷ್ಟು ನಷ್ಟವನ್ನ ಅನುಭವಿಸಿದೀವಿ, ಎಷ್ಟು ಲಾಭವನ್ನ ಅನುಭವಿಸಿದೀವಿ ಅಂತಕ್ಕಂಥದ್ದನ್ನ ಮೌಲ್ಯೀಕರಿಸ್ತಕ್ಕಂಥದ್ದು. ಓಕೆ, ಇವು ಪ್ರಮುಖವಾಗಿರ್ತಕ್ಕಂತಹ ನಿರ್ಧಾರ ತೆಗೆದುಕೊಳ್ಳಲು ಪಾಲಿಸಬೇಕಾಗಿರ್ತಕ್ಕಂತಹ ಒಂದು ತತ್ವಗಳು. ಇನ್ನ ಅಂತಿಮವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾದಾಗ ಪಾಲಿಸಬೇಕಾಗಿರ್ತಕ್ಕಂತಹ ಅಂಶಗಳು. ಏನೇನು ಅಂಶಗಳನ್ನು ನಾವು ಪಾಲಿಸಬೇಕಾಗುತ್ತೆ ನೋಡೋಣ. ಎಸ್, ಸಮಸ್ಯೆಯನ್ನ ವಿಶ್ಲೇಷಿಸುವುದು. ಯಾವುದೋ ಒಂದು ಕೆಲಸವನ್ನ ಮಾಡ್ತಾ ಇರ್ತೇವೆ, ಅಲ್ಲಿ ಸಮಸ್ಯೆ ಅಂತಕ್ಕಂಥದ್ದು ಇರುತ್ತೆ. ಸಡನ್ ಆಗಿನೇ ನಾವು ನಿರ್ಧಾರವನ್ನ ಕೈಗೊಳ್ಳಕ್ಕೆ ಆಗಲ್ಲ. ಅವಾಗ ಏನ್ ಮಾಡ್ಬೇಕು, ನಾವು ಅಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನ ವಿಶ್ಲೇಷಣೆಯನ್ನ ಮಾಡ್ಬೇಕು. ಹೌದಾ, ಹಾಗಾಗಿದೆಯಾ, ಸರಿ ಬಿಡು, ನೆಕ್ಸ್ಟ್ ಟೈಮ್ ಅಲ್ಲಿ ನೋಡ್ಕೊಳ್ಳೋಣ. ಈ ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನ ಪರಿಹರಿಸಿಕೊಳ್ತಕ್ಕಂಥ ಒಂದು ಜವಾಬ್ದಾರಿ ಅಂತಕ್ಕಂಥದ್ದು ಇರಬೇಕು. ಇನ್ನ ಕಾರ್ಯಗತ ಮಾಡಲು ಯೋಜನೆಯನ್ನ ರೂಪಿಸಬೇಕು. ಆ ಕೆಲಸವನ್ನ ಮಾಡ್ಬೇಕಾದ್ರೆ ಯಾವ ರೀತಿಯಾಗಿ ಕೆಲಸವನ್ನ ಅದನ್ನ ಸಂಪೂರ್ಣವಾಗಿ ನಿರ್ವಹಿಸಬೇಕು ಅಂತಕ್ಕಂಥ ಜವಾಬ್ದಾರಿ ಅಲ್ಲಿ ಇರಬೇಕಾಗುತ್ತೆ. ನಿರ್ವಹಣೆಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಆ ಕಾರ್ಯಗತವನ್ನ ಗೊಳಿಸಬೇಕು. ಇಂತಿಂತ ಕೆಲಸಗಳೇ ಆಗ್ಬೇಕಂತಕ್ಕಂಥದ್ದು. ಇನ್ನ ಧೈರ್ಯ ಮತ್ತು ತಾಳ್ಮೆ ಅಂತಕ್ಕಂಥದ್ದನ್ನ ಪಾಲಿಸಬೇಕು. ಏನಾದ್ರೂ ನಲ್ಲಿ ಕೆಲಸ ಕಾರ್ಯಗಳು ಅಂತಕ್ಕಂಥವು ನಡೀತಾ ಇದಾವೆ ಅಂತಂದ್ರೆ ಧೈರ್ಯ ಅಂತಕ್ಕಂಥದ್ದು ಇರಬೇಕು. ಯಾವುದೋ ಒಂದು ಇದಕ್ಕೆ ವ್ಯಾಪಾರಕ್ಕೆ ಬಂಡವಾಳವನ್ನ ಹಾಕಿದೀವಿ, ಅಯ್ಯೋ ಲಾಭ ಬರುತ್ತಾ ಬರಲ್ವೋ, ನಷ್ಟ ಆಗುತ್ತೋ ಅನ್ನೋ ಭಾವನೆ ಅಂತಕ್ಕಂಥದ್ದು ನಮ್ಮಲ್ಲಿ ಇರಬಾರ್ದು. ಧೈರ್ಯದಿಂದ ಒಂದಿರಬೇಕು. ಅದರ ಜೊತೆಯಲ್ಲಿ ಪ್ರಮುಖವಾಗಿ ತಾಳ್ಮೆ ಅಂತಕ್ಕಂಥದ್ದು ಇರಬೇಕು. ಯಾಕಂತಂದ್ರೆ ಈ ಸರಿ ಆ ಕೆಲಸ ಆಗ್ಲಿಲ್ಲ ಅಂತಂದ್ರೆ ಇನ್ನೊಂದು ಸರಿ ಆದ್ರೂ ಕೂಡ ನಾವು ಪ್ರಯತ್ನವನ್ನ ಮಾಡ್ತಕ್ಕಂಥ ಅವಕಾಶವನ್ನ ನಾವು ಕಳ್ಕೋಬಾರ್ದು ಅಲ್ವಾ. ಇದು ಧೈರ್ಯ ಮತ್ತು ತಾಳ್ಮೆಯನ್ನ ಪಾಲಿಸ್ತಕ್ಕಂಥದ್ದು. ಇನ್ನ ಮುಂದಾಲೋಚನೆ ಅಂತಕ್ಕಂಥದ್ದು ಇರ್ಬೇಕು. ಆ ಕೆಲಸವನ್ನ ನಾವು ಮಾಡಿದ್ರೆ ಯಶಸ್ವಿ ಆಗ್ತೀವಾ ಅಥವಾ ನಷ್ಟವನ್ನ ಅನುಭವಿಸ್ತೀವಾ, ಲಾಭವನ್ನ ಅನುಭವಿಸ್ತೀವಿ ಅಂತಕ್ಕಂತಹ ಮುಂದಾಲೋಚನೆ ಅಂತಕ್ಕಂಥದ್ದು ಕೂಡ ನಿರ್ವಹಣೆಯಲ್ಲಿ ಪ್ರಮುಖವಾಗಿ ಪಾಲಿಸಬೇಕಾಗಿರ್ತಕ್ಕಂತಹ ಒಂದು ಅಂಶ. ಹಾಗೇನೆ ವಿವೇಕಯುಕ್ತ ನಿರ್ಧಾರವನ್ನ ಶೀಘ್ರದಲ್ಲಿ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿರಬೇಕು. ಈ ಸಡನ್ ಆಗಿ ಏನೋ ಒಂದು ಅನಾಹುತ ಅಂತಕ್ಕಂಥದ್ದಾಗುತ್ತೆ, ತಕ್ಷಣಕ್ಕೆ ಅಲ್ಲಿ ಆನ್ ಸ್ಪಾಟ್ ಅಲ್ಲಿನೇ ನಾವು ನಿರ್ಧಾರಗಳನ್ನ ಬದಲಿಸ್ತಕ್ಕಂಥ ಒಂದು ಆಸಕ್ತಿ ಅಂತಕ್ಕಂಥದ್ದು ನಮ್ಮಲ್ಲಿ ಇರಬೇಕು. ನೋಡಿ, ಅದನ್ನ ಹೇಳ್ತಾ ಇದ್ದಾರೆ, ವಿವೇಕಯುಕ್ತ ನಿರ್ಧಾರವನ್ನ ಶೀಘ್ರದಲ್ಲಿ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿರಬೇಕಾಗುತ್ತೆ ಅಲ್ವಾ. ಇವು ಪ್ರಮುಖವಾಗಿರ್ತಕ್ಕಂತಹ ನಿರ್ಧಾರಗಳನ್ನು
ತೆಗೆದುಕೊಳ್ಳಬೇಕಾದ ಪಾಲಿಸಬೇಕಾಗಿರ್ತಕ್ಕಂತಹ ಪ್ರಮುಖ ಅಂಶಗಳು. ಮತ್ತೆ ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ವ್ಯವಹಾರ ಅಧ್ಯಯನದಲ್ಲಿ ಬರ್ತಕ್ಕಂತಹ ಮೊದಲ ಅಧ್ಯಾಯ ವ್ಯವಹಾರ ನಿರ್ವಹಣೆ. ಈ ಅವಧಿಯಲ್ಲಿ ನಾವು ಪ್ರಮುಖವಾಗಿ ಕಲಿಕಾಂಶಗಳು, ಹಾಗೇನೆ ನಿರ್ವಹಣೆಯ ಅರ್ಥ, ಹಾಗೇನೆ ನಿರ್ವಹಣೆಯ ವ್ಯಾಖ್ಯೆಗಳು, ಅದರ ಜೊತೆಯಲ್ಲಿ ಹೆನ್ರಿ ಫಯಲ್ ರವರ ನಿರ್ವಹಣೆಯ ತತ್ವಗಳಂತಕ್ಕಂಥವೇನಿದಾವೆ ಈ ತತ್ವಗಳನ್ನು ಸಂಪೂರ್ಣವಾಗಿ ನಾವು ತಿಳ್ಕೊಂಡಿದ್ದೀವಿ. ಅದರ ಜೊತೆಯಲ್ಲಿ ನಿರ್ವಹಣೆಯ ಕ್ಷೇತ್ರ ವ್ಯಾಪ್ತಿ ಅಂತಕ್ಕಂಥದ್ದು ಹೇಗಿದೆ, ತನ್ನದೇ ಆಗಿರ್ತಕ್ಕಂಥ ವ್ಯಾಪ್ತಿ ಅನ್ನೋದು ಹೊಂದಿರತಕ್ಕಂಥದ್ದು. ಅದರ ಜೊತೆಯಲ್ಲಿ ಸಂಘಟನೆಯ ಕಾರ್ಯಕ್ಷೇತ್ರದಲ್ಲಿ ಬರ್ತಕ್ಕಂತಹ ನಿರ್ಧಾರ, ಆ ನಿರ್ಧಾರದಲ್ಲಿ ವೈಯಕ್ತಿಕ ನಿರ್ಧಾರಗಳು ಮತ್ತು ಗುಂಪು ನಿರ್ಧಾರಗಳು. ಅದರ ಜೊತೆಯಲ್ಲಿ ನಾವು ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ ಪಾಲಿಸಬೇಕಾಗಿರ್ತಕ್ಕಂತಹ ಪ್ರಮುಖ ತತ್ವಗಳು ಯಾವುವು ಅನ್ನೋದನ್ನು ಕೂಡ ತಿಳ್ಕೊಂಡಿವೆ. ಹಾಗೇನೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದಾಗ ಪಾಲಿಸಬೇಕಾಗಿರ್ತಕ್ಕಂಥ ಅಂಶಗಳು, ಇಷ್ಟು ಅಂಶಗಳನ್ನ ಈ ಅವಧಿಯಲ್ಲಿ ನಾವು ಅಧ್ಯಯನವನ್ನ ಮಾಡಿದ್ದೀವಿ ಮಕ್ಕಳೇ. ಅರ್ಥ ಆಯ್ತಲ್ವಾ? ಅರ್ಥ ಆಗಿದೆಯಲ್ವಾ? ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಎನಿ ಡೌಟ್ಸ್? ಎಸ್, ಓಕೆ. ಹೋಮ್ವರ್ಕ್ ಅನ್ನ ಬರ್ಕೊಳ್ಳಿ ಗೃಹಪಾಠಕ್ಕೆ ಸಂಬಂಧಪಟ್ಟಂತೆ. ನಿರ್ವಹಣೆ ಎಂದರೇನು? ನಿರ್ವಹಣೆ ಎಂದರೇನು? ನಿರ್ವಹಣೆ ಎಂದರೇನು? ಎರಡನೆಯ ಪ್ರಶ್ನೆ, ಹೆನ್ರಿ ಫಯಲ್ ರವರ ನಿರ್ವಹಣೆಯ ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಹೆನ್ರಿ ಫಯಲ್ ರವರ ನಿರ್ವಹಣೆಯ ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಮುಂದಿನ ಪ್ರಶ್ನೆ, ನಿರ್ವಹಣೆಯ ಕ್ಷೇತ್ರ ವ್ಯಾಪ್ತಿಯನ್ನ ತಿಳಿಸಿ. ನಿರ್ವಹಣೆಯ ಕ್ಷೇತ್ರ ವ್ಯಾಪ್ತಿಯನ್ನ ತಿಳಿಸಿ. ನೆಕ್ಸ್ಟ್, ನಿರ್ಧಾರಗಳಲ್ಲಿ ಎಷ್ಟು ವಿಧ, ಅವು ಯಾವುವು? ನಿರ್ಧಾರಗಳಲ್ಲಿ ಎಷ್ಟು ವಿಧ, ಅವು ಯಾವುವು? ಇನ್ನು ಕೊನೆಯ ಪ್ರಶ್ನೆ, ನಿರ್ಧಾರ ತೆಗೆದುಕೊಳ್ಳಲು ಪಾಲಿಸಬೇಕಾದ ತತ್ವಗಳೇನು? ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಪಾಲಿಸಬೇಕಾಗಿರ್ತಕ್ಕಂತಹ ತತ್ವಗಳೇನು? ಎಸ್, ಅರ್ಥ ಆಯ್ತಲ್ವಾ? ಧನ್ಯವಾದಗಳು.